ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರೂ ನಿನ್ನೆನ ಅಧ್ಯಾಯವನ್ನ ಅಥವಾ ನಿನ್ನೆನ ಪಾಠವನ್ನ ಒಂದ್ಸಲ ನೆನಪು ಮಾಡಿಕೊಂಡು ಇವತ್ತು ಪಾಠವನ್ನ ಮುಂದುವರ್ಸೋದಿಕ್ಕೆ ನನ್ನ ಜೊತೆ ತಯಾರಾಗಿದ್ದೀರಾ? ಸ್ಕೂಲಿಂದ ಬಂದು ಕಾಫಿ ಎಲ್ಲ ಕುಡಿದು ಫ್ರೆಶ್ ಆಗಿ ಕೂತಿದ್ದೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಓಕೆ. ನಾವು ನಿನ್ನೆನ ಕ್ಲಾಸಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಇವುಗಳ ಬಗ್ಗೆ ಒಂದು ಸ್ವಲ್ಪ ಅಭ್ಯಾಸವನ್ನ ಮಾಡಿದ್ವಿ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದಿಷ್ಟು ಆಮ್ಲಗಳನ್ನ, ಪ್ರತ್ಯಾಮ್ಲಗಳನ್ನ ನಾವು ಬಳಸ್ತಾ ಇರ್ತೀವಿ. ಅವು ಯಾವುದು ಅಂತ ಗೊತ್ತಿರಲಿಲ್ಲ, ಬಟ್ ಕೆಲವೊಂದಿಷ್ಟು ನಾವು ನಿನ್ನೆ ಕಲ್ತಿದ್ದೀವಿ. ಹಾಗೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಇವು ಲೋಹದ ಜೊತೆಗೆ ವರ್ತಿಸಿದಾಗ, ಆಮೇಲೆ ಲೋಹದ ಕಾರ್ಬೋನೇಟ್ನ ಜೊತೆಗೆ ವರ್ತಿಸಿದಾಗ ಯಾವ ರೀತಿಯಾದಂತಹ ಒಂದು ಉತ್ಪನ್ನಗಳು ದೊರೆಯುತ್ತೆ ಅನ್ನೋದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಅಂದ್ರೆ ನಿನ್ನಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದೀವಿ. ಹೌದಾ? ಯಾವ ರೀತಿಯಾಗಿ ನಮ್ಗೆ ಉತ್ಪನ್ನಗಳು ದೊರೀತಾ ಇತ್ತು? ಈ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ, ಲೋಹದ ಜೊತೆಗೆ ವರ್ತಿಸಿದಾಗ, ಅಥವಾ ಲೋಹದ ಕಾರ್ಬೋನೇಟ್ನ ಜೊತೆಗೆ, ಅಥವಾ ಲೋಹದ ಬೈಕಾರ್ಬೋನೇಟ್ ಅಂದ್ರೆ ಹೈಡ್ರೋಜನ್ ಕಾರ್ಬೋನೇಟ್ನ ಜೊತೆಗೆ ವರ್ತಿಸಿದಾಗ ಎಲ್ಲ ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇದ್ದಂಥದ್ದು ಲವಣ ಸಿಗ್ತಾ ಇತ್ತು. ಹಾಗೇನೆ ಆಮ್ಲ ಲೋಹದ ಜೊತೆಗೆ ವರ್ತಿಸಿದಾಗ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದ್ದಿದ್ದು ಕಂಡು ಬಂದಿತ್ತು ಅಲ್ವಾ? ನಾವು ಪ್ರಯೋಗದ ಮೂಲಕ ಅದನ್ನು ಸಹ ನೋಡಿದ್ವಿ. ಅದು ಅತ್ಯಂತ ದಹನಶೀಲವಾಗಿರೋದ್ರಿಂದ ಅದ್ರ ಬಳಿಯಲ್ಲಿ ಒಂದು ಸಣ್ಣ ಬೆಂಕಿಯ ಕಿಡಿಯನ್ನ ತಗೊಂಡು ಹೋದಾಗ ಅದು ಪಾಪ್ ಸೌಂಡ್ ಮಾಡ್ತಾ ಆ ಗುಳ್ಳೆಗಳು ಒಡ್ಕೊಳ್ಳುತ್ತೆ. ಈ ಪ್ರಯೋಗವನ್ನು ಕೂಡ ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ. ಹೌದಾ? ಇನ್ನೊಂದ್ಸಲ ಪ್ರಯೋಗದ ಚಿತ್ರವನ್ನ ಏನಾದ್ರೂ ತೋರಿಸ್ಬೇಕಾ? ಓಕೆ. ಹಾಗೇನೆ ಲೋಹದ ಕಾರ್ಬೋನೇಟ್ನ ಜೊತೆಗೆ ಮತ್ತೆ ಬೈಕಾರ್ಬೋನೇಟ್ನ ಜೊತೆಗೆ ವರ್ತಿಸಿದಾಗ ಅದೇನಾಗ್ತಾ ಇತ್ತು? ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತಾ ಇದ್ದಿದ್ದನ್ನು ಸಹ ನಾವು ನಿನ್ನೆ ಅಭ್ಯಾಸ ಮಾಡಿದೀವಿ ಅಲ್ವಾ ಮಕ್ಳೇ? ಎಲ್ರಿಗೂ ನೆನ್ಪಾಗ್ತಾ ಇದೆಯಾ ನಿನ್ನೆ ತರಗತಿಯಲ್ಲಿ ಕಲ್ತಿದ್ದೆಲ್ಲದು? ಏನೇನ್ ಕಲ್ತಿದ್ವಿ ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಹಾಗೇನೆ ಅಲ್ಲಿ ನಾನು ಬಳಸಿದಂತಹ ರಾಸಾಯನಿಕ ಸೂತ್ರಗಳನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳೋದಿಕ್ಕೆ, ಪರೀಕ್ಷೆ ದೃಷ್ಟಿಯಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರೋದಕ್ಕೆ ಅದನ್ನ ನೆನ್ಪಿಟ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾವ್ಯಾವ ಸೂತ್ರಗಳನ್ನ ನಾವು ಬಳಸಿದ್ವಿ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಮೇಲೆ ಸೋಡಿಯಂ ಕಾರ್ಬೋನೇಟ್, ಹಾಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಈ ತರ ನಾವು ಹಲವಾರು ಸಮೀಕರಣಗಳನ್ನ ನಾವು ನಿನ್ನೆ ನೋಡ್ತಾ ಅದರಲ್ಲಿ ಸೂತ್ರಗಳನ್ನು ಕೂಡ ನೋಡಿದೀವಿ ಅಲ್ವಾ ಮಕ್ಕಳೇ? ಈ ರೀತಿಯಾಗಿ ಪ್ರಯೋಗವನ್ನು ಕೂಡ ನಾವು ನಿನ್ನೆ ನೋಡಿದೀವಿ. ಈ ಒಂದು ಪ್ರಯೋಗದಲ್ಲೇ ಅಲ್ವಾ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದ್ದು, ಅದರಲ್ಲಿ ಹೈಡ್ರೋಜನ್ ಅನಿಲದ ಜೊತೆಗೆ ಬೆಂಕಿಯನ್ನ, ಹೈಡ್ರೋಜನ್ ಅನಿಲದ ಹತ್ರ ನಾವು ಬೆಂಕಿಯನ್ನ ತಗೊಂಡು ಹೋದಾಗ ಪಾಪ್ ಸೌಂಡ್ನ ಮೂಲಕ ಅದು ಒಡ್ಕೊಳ್ಳೋದು, ಇದೆಲ್ಲದು ನಮ್ಗೆ ನಿನ್ನೆನ ಪಾಠದಲ್ಲಿ ಅಭ್ಯಾಸ ಮಾಡಾಗಿದೆ. ನಾನೀಗಷ್ಟೇ ಹೇಳಿದಾಗೆ ಕೆಲವೊಂದು ರಾಸಾಯನಿಕ ಸೂತ್ರಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ ಕಾರ್ಬೋನೇಟ್, ಬೈಕಾರ್ಬೋನೇಟ್ ಇದೆಲ್ಲದನ್ನು ನಾವು ನಿನ್ನೆ ಕಲ್ತಿದ್ದಾಗಿದೆ. ತಟಸ್ಥೀಕರಣ ಇದ್ರ ಬಗ್ಗೆನೂ ನಾವು ನಿನ್ನೆ ಕಲ್ತಿದ್ವಿ. ಹೇಗೆ ತಟಸ್ಥೀಕರಣ ಆಗತ್ತೆ, ಏನಾಗತ್ತೆ ತಟಸ್ಥೀಕರಣ ಅಂದ್ರೆ? ಆಮ್ಲ ಮತ್ತೆ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ, ಆಮ್ಲ ಮತ್ತೆ ಪ್ರತ್ಯಾಮ್ಲದ ವರ್ತನೆಯಿಂದ ನಮಗೆ ಲವಣ ಉಂಟಾಗೋದನ್ನ ನಾವು ತಟಸ್ಥೀಕರಣ ಅಂತ ಕರಿತೀವಿ. ಯಾಕೆ? ಸಮ ಪ್ರಮಾಣದಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸುತ್ತೆ. ಹಾಗಾಗಿ ಅಲ್ಲೇನಾಗತ್ತೆ, ಎರಡೂ ಕೂಡ ತಟಸ್ಥವಾಗ್ಬಿಡತ್ತೆ. ಎರಡರ ಪ್ರಮಾಣವು ಸಮ ಆಗೋದ್ರಿಂದ ಅಲ್ಲೇನಾಗತ್ತೆ, ತಟಸ್ಥೀಕರಣ ಉಂಟಾಗತ್ತೆ. ಅದಕ್ಕೂ ಕೂಡ ನಾವು ಒಂದು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಫಸ್ಟ್ ಕಲರ್ ಪಿಂಕ್ ಇದ್ದಿದ್ದು, ಆಮೇಲೆ ಕಲರ್ಲೆಸ್ ಅಂದ್ರೆ ಬಣ್ಣ, ಯಾವುದೇ ಬಣ್ಣ ಇಲ್ಲದೆ ಇರೋದನ್ನ ಕೂಡ ನಾವು ನಿನ್ನೆ ನೋಡಿದೀವಿ ಅಲ್ವಾ? ಪ್ರಯೋಗ ನೆನಪಾಗ್ತಾ ಇದೆಯಾ? ಓಕೆ. ಇದಿಷ್ಟು ನಿನ್ನೆ ನಾವು ಅಭ್ಯಾಸ ಮಾಡಿದ್ದಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಮುಂದುವರಿದ ಭಾಗ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ವರ್ತನೆಯನ್ನ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ನಿನ್ನೆ ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇದ್ರ ಜೊತೆಗೆ ವರ್ತನೆಯನ್ನ ನೋಡಿದ್ವಿ ಅಲ್ವಾ? ಇವತ್ತು ಲೋಹದ ಆಕ್ಸೈಡ್ನ ಜೊತೆಗೆ
ಲೋಹದ ಆಕ್ಸೈಡ್ನ ಜೊತೆಗೆ ಆಮ್ಲಗಳು ವರ್ತಿಸಿದಾಗ ಏನಾಗತ್ತೆ ಅನ್ನೋದನ್ನ ಇಲ್ಲಿ ನೋಡಿ. ನಿಮ್ ಪುಸ್ತಕದಲ್ಲಿ ಒಂದು ಪ್ರಯೋಗದ ಮೂಲಕ ಇದನ್ನ ವಿವರಿಸ್ತಾ ಹೋಗಿದ್ದಾರೆ. ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಗಾಜಿನ ಪ್ರನಾಳದಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ಅನ್ನ ತಗೊಂಡು, ಅದಕ್ಕೆ ತಾಮ್ರದ ಆಕ್ಸೈಡ್ ಅಂದ್ರೆ ಏನು ಮಕ್ಳೇ? ತಾಮ್ರದ ಆಕ್ಸೈಡ್ ಅಂತ ಅಂದ್ರೆ, ತಾಮ್ರ ಅಂತ ಅಂದ್ರೆ ಅದರ ರಾಸಾಯನಿಕ ಸೂತ್ರ ಏನು ನೆನ್ಪಿದ್ಯಾ? ರಾಸಾಯನಿಕ ಸೂತ್ರ ಕಾಪರ್. ಹೌದಾ? Cu ಅಂತ ಬರಿತೀವಿ ನಾವು ತಾಮ್ರವನ್ನ. ತಾಮ್ರದ ಆಕ್ಸೈಡ್ ಅಂತ ಅಂದ್ರೆ ಏನಾಗತ್ತೆ? ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಈ ರೀತಿಯಾಗಿ ಬರಿತೀವಿ. ಹೌದಾ? ಸೊ ಇದೇನಾಗತ್ತೆ, ಇದು ಲೋಹದ ಆಕ್ಸೈಡ್ ಆಯ್ತು. ಕಾಪರ್ ಆಕ್ಸೈಡ್ ಅಂತ ಅಂದ್ರೆ ಲೋಹದ, ತಾಮ್ರದ ಆಕ್ಸೈಡ್ ಅಂತ ಅಂದ್ರೆ ತಾಮ್ರ ಒಂದು ಲೋಹ, ಅದರ ಆಕ್ಸೈಡ್ ಆಯ್ತು. ಇನ್ನೊಂದು ನಾವು ಆಮ್ಲವನ್ನ ತಗೊಳ್ಬೇಕು ಅಲ್ವಾ? ಯಾಕಂದ್ರೆ ಆಮ್ಲ ಮತ್ತೆ ಲೋಹದ ಆಕ್ಸೈಡ್ ನ ವರ್ತನೆಯನ್ನೇ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಒಂದು ಲೋಹದ ಆಕ್ಸೈಡ್ ಆದ್ರೆ ಇನ್ನೊಂದು ಆಮ್ಲ. ಯಾವ ಆಮ್ಲವನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, HCl. ಇದೆರಡು ಪರಸ್ಪರ ವರ್ತಿಸಿದಾಗ ಇಲ್ಲೇನಾಗ್ತಾ ಇದೆ, ಕಾಪರ್ ತಾಮ್ರದ ಆಕ್ಸೈಡ್ ನ ಬಣ್ಣ ಬದಲಾವಣೆ ಆಗಿ ಇಲ್ಲಿ ಕೂಡ ನಮಗೆ ಉತ್ಪನ್ನ ಏನು ದೊರೀತಾ ಇರೋದು ಅಂತ ಅಂದ್ರೆ, ಇಲ್ಲಿ ನೋಡಿ, ತಾಮ್ರದ ಆಕ್ಸೈಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್, ಇದು ಆಮ್ಲ ಅಲ್ವಾ? ಇದರ ಬಣ್ಣ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ, ಮುಂಚೆನ ಬಣ್ಣ ಬದಲಾವಣೆ ಆಗಿ ನೀಲಿ ಹಸಿರು ಬಣ್ಣಕ್ಕೆ ಇದು ತಿರುಗ್ತಾ ಇದೆ. ಹೌದಾ? ಇದು ಯಾಕೆ ಈ ರೀತಿ ಬಣ್ಣ ಬದಲಾವಣೆ ಆಗತ್ತೆ ಅಂತ ಅಂದ್ರೆ, ಇಲ್ಲಿ ಏನಾಗ್ತಾ ಇದೆ, ಈ ತಾಮ್ರದ ಆಕ್ಸೈಡ್ ಏನಿದೆಯಲ್ಲ, ಇದು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಪೂರ್ಣವಾಗಿ ಕರಗಿ ಹೋಗ್ಬಿಡತ್ತೆ. ಅದಕ್ಕೆ ಅದು ಅದರ ಬಣ್ಣ ಬದಲಾವಣೆ ಆಗಿ ನೀಲಿ ಹಸಿರು ಬಣ್ಣಕ್ಕೆ ತಿರುಗೋದಲ್ಲದೆ ಉತ್ಪನ್ನ ಏನ್ ದೊರೀತಾ ಇದೆ ಮಕ್ಕಳೇ? ಇಲ್ಲಿ ಕಾಪರ್ ಕ್ಲೋರೈಡ್ ನಮ್ಗೆ ಉತ್ಪನ್ನವಾಗಿ ದೊರೀತಾ ಇದೆ. ಇಲ್ಲಿರುವಂತಹ ಈ ಕಾಪರ್ ಇದೆಯಲ್ಲ, ಇದು ಮತ್ತೆ ಇಲ್ಲಿರುವಂತಹ ಕ್ಲೋರಿನ್, ಇದು ಪರಸ್ಪರ ಬಂಧವನ್ನ ಬೆಸೆದು ಅದರ ಜೊತೆಗೆ ಅಂದ್ರೆ ತಾಮ್ರ ಮತ್ತೆ ಕ್ಲೋರಿನ್ ಬಂಧವನ್ನ ಉಂಟು ಮಾಡಿ ಕಾಪರ್ ಕ್ಲೋರೈಡ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ನಾನು ಈಗಷ್ಟೇ ಹೇಳಿದ್ನಲ್ಲ, ಅದು ಪೂರ್ತಿಯಾಗಿ ಕರಗಿ ಹೋಗ್ಬಿಡತ್ತೆ. ತಾಮ್ರದ ಆಕ್ಸೈಡ್ ಏನಿದೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಪೂರ್ತಿಯಾಗಿ ಕರಗಿ ಹೋಗಿ ನಮಗೆ ಈ ರೀತಿ ಕಾಪರ್ ಕ್ಲೋರೈಡ್ ಉತ್ಪನ್ನವಾಗಿ ದೊರೀತಾ ಇದೆ. ಹಾಗೇನೆ ಇಲ್ಲಿ ಇನ್ನೊಂದು ಉತ್ಪನ್ನ ಏನ್ ಸಿಗಬಹುದು? ಉಳಿದಿರೋದು ಏನು ಅಂತ ನೋಡಿ. ಇಲ್ಲಿ ಹೈಡ್ರೋಜನ್ ಇದೆ, ಇನ್ನೊಂದು ಆಕ್ಸಿಜನ್ ಇದೆ. ಹೌದಾ? ಆದ್ರೆ ಇಲ್ಲಿ ಇದು ಸಮೀಕರಣ ಸರಿದೂಗಿಲ್ಲ. ಇಲ್ಲೇನ್ ಮಾಡ್ತೀವಿ ನಾವು, ಸರಿಯಾಗಿ ಸಮೀಕರಣ ಬರಿಬೇಕು ಅಂದ್ರೆ 2 HCl ಅನ್ನ ತಗೊಂಡಿರ್ತೀವಿ. ಹಾಗಾಗಿ ಇದೇನಾಗತ್ತೆ, ಈ ರೀತಿಯಾಗಿ ಒಂದು ಉತ್ಪನ್ನ ಸಿಕ್ಕಿರತ್ತೆ, ಇನ್ನೊಂದು ನೀರು. ನಮ್ಗಿಲ್ಲಿ ಇನ್ನೊಂದು ಉತ್ಪನ್ನ ಸಿಗ್ತಾ ಇರುವಂತಹದ್ದೇನು, ನೀರು ಉತ್ಪನ್ನವಾಗಿ ಸಿಗ್ತಾ ಇದೆ. ಇದು ತಾಮ್ರದ ಕ್ಲೋರೈಡ್. ಈ ರೀತಿಯಾಗಿ ನಮ್ಗೆ ಕ್ರಿಯೆ ಮುಂದುವರಿಯುತ್ತೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂದ್ರೆ, ಯಾವಾಗ ಆಮ್ಲವನ್ನ ನಾವು ಲೋಹದ ಆಕ್ಸೈಡ್ ನ ಜೊತೆಗೆ ವರ್ತಿಸ್ತೀವಿ, ಕ್ರಿಯೆ ಉಂಟಾಗೋದಕ್ಕೆ ಬಿಡ್ತೀವಿ, ಆಗ್ಲೂ ಕೂಡ ಅವೆರಡು ಪರಸ್ಪರ ವರ್ತಿಸಿ ನಮಗೆ ಸಿಗ್ತಾ ಇರುವಂತಹದ್ದು ಲವಣ ಆಗಿರತ್ತೆ. ನಾವು ನಿನ್ನೆನ್ ಕ್ಲಾಸಲ್ಲಿ ನೋಡಿದ್ವಿ, ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ್ಲೂ ಕೂಡ ನಮಗೆ ಉತ್ಪನ್ನ ಸಿಕ್ಕಿದ್ದು ಲವಣ ಮತ್ತೆ ನೀರು ಆಗಿತ್ತು ಅಲ್ವಾ ಮಕ್ಳೇ?
ನೆನ್ಪಿದ್ಯಾ? ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿ ತಟಸ್ಥೀಕರಣ ನಾನು ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆನೂ ಮತ್ತೆ ನೆನ್ಪಿಸಿದೀನಿ ಅಲ್ವಾ? ಅದೆರಡು ವರ್ತಿಸಿದಾಗ ನಮ್ಗೆ ಲವಣ ಮತ್ತೆ ನೀರೇ ಸಿಗ್ತಾ ಇತ್ತು. ಇಲ್ಲಿ ನೋಡಿದ್ರು ಕೂಡ ಆಮ್ಲ ಯಾವಾಗ ಇನ್ನೊಂದು ಪ್ರತಿವರ್ತಕದ ಜೊತೆಗೆ ವರ್ತಿಸ್ತಾ ಇದೆಯೋ ನಮ್ಗೆ ಸಿಗ್ತಾ ಇರುವಂತಹ ಉತ್ಪನ್ನ ಲವಣ ಮತ್ತೆ ನೀರೇನೆ. ಹಾಗಿದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲದ ಏನು ಒಂದು ಕ್ರಿಯೆ ಇದೆಯಲ್ಲ ಅದು ಮತ್ತೆ ಇಲ್ಲಿ ಲೋಹದ ಆಕ್ಸೈಡ್ ಮತ್ತೆ ಆಮ್ಲವನ್ನ ವರ್ತಿಸಿದಾಗ ಉಂಟಾಗ್ತಾ ಇರುವಂತಹ ಕ್ರಿಯೆ ಸೇಮ್ ಇದೆ ಅಲ್ವಾ? ಯಾಕಂದ್ರೆ ನಮ್ಗೆ ಸೇಮ್ ಉತ್ಪನ್ನನೇ ಸಿಗ್ತಾ ಇದೆ. ವಿಭಿನ್ನವಾಗಿ ಯಾವ್ದು ಹೊಸ ಉತ್ಪನ್ನ ಯಾವುದು ಸಿಗ್ತಾ ಇಲ್ಲ. ಅದರಲ್ಲೂ ನಮ್ಗೆ ಲವಣ ಮತ್ತೆ ನೀರೇ ಸಿಕ್ಕಿತ್ತು. ಇದರಲ್ಲೂ ಕೂಡ ಲವಣ ಮತ್ತೆ ನೀರೇ ಸಿಗ್ತಾ ಇದೆ. ಹಾಗಿದ್ರೆ ನಾವು ಈ ಲೋಹದ ಆಕ್ಸೈಡ್ ಅನ್ನ ಪ್ರತ್ಯಾಮ್ಲಕ್ಕೆ ಹೋಲಿಸ್ಕೋಬಹುದಾ? ಉತ್ಪನ್ನ ಸೇಮ್ ಸಿಗ್ತಾ ಇರೋದ್ರಿಂದ ನಾವು ಇದೆರಡಕ್ಕೂ ಹೋಲಿಕೆಯನ್ನ ಮಾಡಬಹುದು. ಅದಕ್ಕೆ ನಾವೇನಂತ ಹೇಳ್ತೀವಿ, ಈ ಒಂದು ಲೋಹದ ಆಕ್ಸೈಡ್ ಅನ್ನ ನಾವೇನಂತ ಕರಿಬಹುದು? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತಾನೂ ಕರಿಬಹುದು. ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗಿರಬಹುದು ಅಲ್ವಾ ಮಕ್ಳೇ? ನಾನು ಯಾಕಾಗಿ ಲೋಹದ ಆಕ್ಸೈಡ್ ಅನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತಾ ಇದ್ದೀನಿ ಅನ್ನೋದು. ಯಾಕೆ ಅಂತಂದ್ರೆ ಅದು ಯಾವಾಗ ಆಮ್ಲದ ಜೊತೆಗೆ ವರ್ತಿಸುತ್ತೋ ನಮ್ಗೆ ಸಿಗೋ ಉತ್ಪನ್ನ ಪ್ರತ್ಯಾಮ್ಲದ ಜೊತೆಗೆ ಆಮ್ಲ ವರ್ತಿಸಿದಾಗ ಸಿಗೋ ಉತ್ಪನ್ನಕ್ಕೆ ಸೇಮ್ ಇದೆ. ಹಾಗಾಗಿ ಗೊತ್ತಾಗ್ತಾ ಇದೆಯಾ? ಈ ರೀತಿಯಾಗಿ ನಮ್ಗೆ ಈ ಸಮೀಕರಣ ದೊರೆಯುತ್ತೆ. ಇದು ಸಾಮಾನ್ಯವಾಗಿ ಇರುವಂತಹ ಸಮೀಕರಣ. ಯಾವುದೇ ಲೋಹದ ಆಕ್ಸೈಡ್ ಅನ್ನ ನಾವು ಆಮ್ಲದ ಜೊತೆಗೆ ವರ್ತಿಸಿದಾಗ್ಲೂ ಇದೇ ತರ ಕ್ರಿಯೆ ಮುಂದುವರ್ಕೊಂಡು ಹೋಗುತ್ತೆ. ಈಗ ಆಮ್ಲ ಮತ್ತೆ ನಾವು ಲೋಹದ ಆಕ್ಸೈಡ್ ಅನ್ನ ನೋಡಿದ್ವಿ ಅಲ್ವಾ? ಆದ್ರೆ ಅಲೋಹಗಳು ಕೂಡ ಇರತ್ತೆ. ಅವು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಏನಾಗಬಹುದು? ಈಗ ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹದ್ದು ಇಲ್ಲಿ ಸೋಡಿಯಂ ಆಕ್ಸೈಡ್. ಇದೇನಿದು? ಇದು ಒಂದು ಲೋಹದ ಆಕ್ಸೈಡೇನೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತಗೊಂಡಿದೀವಿ. ಮತ್ತೆ ಇದು ಆಮ್ಲ ಮತ್ತೆ ಲೋಹದ ಆಕ್ಸೈಡ್ಗೆ ಇನ್ನೊಂದು ಉದಾಹರಣೆ. ಇವಾಗಷ್ಟೇ ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ ಯಾವ ರೀತಿಯಾಗಿ ಕ್ರಿಯೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದನ್ನ. ಇದು ಇನ್ನೊಂದು ಉದಾಹರಣೆಯಾಗಿ ನಾವು ನೋಡಬಹುದು. ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಇದನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಇಲ್ಲೂ ಲವಣ ಮತ್ತೆ ನೀರು ಸಿಗ್ತಾ ಇದೆ. ಹಾಗಿದ್ರೆ ಈ ಒಂದು ಇಲ್ಲೇನು ಸೋಡಿಯಂ ಆಕ್ಸೈಡ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಯ್ತಾ? ಹೌದು ಅಲ್ವಾ ಮಕ್ಕಳೇ? ಇದು ಕೂಡ ಪ್ರತ್ಯಾಮ್ಲೀಯ ಆಕ್ಸೈಡ್ಗೆ ಸಮವಾಗಿರುತ್ತೆ. ಅಂದ್ರೆ ಇದನ್ನು ನಾವು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಹೇಳಬಹುದು. ಅದೇ ತರ ಈ ಎರಡನೇ ಸಮೀಕರಣದಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಇದು ಇಲ್ಲಿ ನೋಡೋದಾದ್ರೆ ಸಾರಿ ಇಲ್ಲೂ ನಮಗೆ ಲೋಹದ ಆಕ್ಸೈಡ್ ಮತ್ತೆ ಆಮ್ಲ ಪರಸ್ಪರ ವರ್ತಿಸಿ ಇಲ್ಲಿ ತಗೊಂಡಿರುವಂತಹದ್ದು ಯಾವುದು? ಯಾವ ಒಂದು ಆಕ್ಸೈಡ್ ಅನ್ನ ತಗೊಳ್ತಾ ಇದ್ದೀವಿ ನಾವು? ಲೆಡ್ ಆಕ್ಸೈಡ್ ಅನ್ನ ತಗೊಂಡಿದೀವಿ. ಹಾಗೆ ನೈಟ್ರಿಕ್ ಆಮ್ಲವನ್ನ, ಆಮ್ಲದ ಹೆಸರು ಬೇರೆ, ಸಾಕಷ್ಟು ಆಮ್ಲಗಳಿದೆ ಅಲ್ವಾ, ಇಲ್ಲಿ ಬೇರೆ ರೀತಿಯ ಆಮ್ಲವನ್ನ ತಗೊಂಡಿದೀವಿ. ಅದೆರಡು ವರ್ತಿಸಿ ಇದು ಲೆಡ್ ನೈಟ್ರೇಟ್ ಅಂತ ಏನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದು ಕೂಡ ಒಂದು ಲವಣ. ಲವಣದ ಜೊತೆಯಲ್ಲಿ ನೀರು ಸಿಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತೀವಿ. ಈಗ ಮುಂದೆ ಅಲೋಹದ ಆಕ್ಸೈಡ್ ನ ಜೊತೆಗೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗತ್ತೆ? ಅಲೋಹದ ಆಕ್ಸೈಡ್ ನ ಜೊತೆಗೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ನಮ್ಗೆ ಒಂದು ಪ್ರತ್ಯಾಮ್ಲ ಬೇಕು ಹೌದಾ, ಅದರ ಜೊತೆಯಲ್ಲಿ ಅಲೋಹದ ಆಕ್ಸೈಡ್ ಬೇಕು ನಮಗೆ ಇಲ್ಲಿ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ವರ್ತನೆಯನ್ನ ಉದಾಹರಣೆಯಾಗಿ ತಗೊಂಡಿದ್ದೀವಿ ಇಲ್ಲಿ. ಇಲ್ಲಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಅಲೋಹದ ಆಕ್ಸೈಡ್.
ಇದು ಅಲೋಹದ ಆಕ್ಸೈಡ್ ಆಗಿರುತ್ತೆ. ಹಾಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಇದು ಪ್ರತ್ಯಾಮ್ಲ ಆಗಿರುತ್ತೆ. ಇದೆರಡನ್ನು ಪರಸ್ಪರ ವರ್ತಿಸಿದಾಗ ಇಲ್ಲಿ ಸಮೀಕರಣ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ಮಕ್ಕಳೇ. ಇದು CaOH ಟ್ವೈಸ್ ಅಂತ ಇದೆಯಲ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನ ಹಿಂದಿನ ಅಧ್ಯಾಯದಲ್ಲೂ ಅಭ್ಯಾಸ ಮಾಡಿದ್ವಿ, ನಿನ್ನೆನ ಕ್ಲಾಸಲ್ಲೂ ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ? ನೆನಪಲ್ಲಿದೆ ಅಲ್ವಾ ಮಕ್ಕಳೇ ನಿಮ್ಮೆಲ್ರಿಗೂ? ಓಕೆ. ಯಾವಾಗ ನಾವು ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ವರ್ತಿಸ್ತೀವಿ, ಆಗ ಕ್ರಿಯೆ ಯಾವ ರೀತಿ ಮುಂದುವರಿಯುತ್ತೆ ಅಂದ್ರೆ, ಈ ಒಂದು ಕ್ರಿಯೆ ಎಲ್ಲೋ ನೋಡ್ದಂಗಿದೆ ಅಲ್ವಾ? ನಿನ್ನೆ ನಾವು ತರಗತಿಯಲ್ಲಿ ನೋಡಿದೀವ, ನಿನ್ನೆ ಕ್ಲಾಸಲ್ಲಿ ಇದೇ ತರ ಆಗಿತ್ತು ಹೌದಾ? ಇದನ್ನ ಪ್ರಕ್ಷೇಪ ಅಂತ ಹೇಳಿದ್ದೆ. ಬಿಳಿ ಬಣ್ಣದ ಪ್ರಕ್ಷೇಪವಾಗಿ ನಮಗೆ ದೊರೆಯುತ್ತೆ ಅಂತ ನಿನ್ನೆ ಕ್ಲಾಸಲ್ಲಿ ನಾವು ಇದನ್ನ ಚರ್ಚೆ ಮಾಡಿದ್ವಿ. ನೆನಪಾಗ್ತಾ ಇದೆಯಾ ಮಕ್ಕಳಿಗೆ? ಎಲ್ರಿಗೂ ನೆನಪಾಗ್ತಾ ಇದೆಯಾ? ಸೊ ಇಲ್ಲಿ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ, ಇದು ಪ್ರತ್ಯಾಮ್ಲ ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಇರೋದು ಇದು ಅಲೋಹೀಯ ಆಕ್ಸೈಡ್. ನಾನು ಇದನ್ನ ಚಿಕ್ಕದಾಗಿ ಈ ರೀತಿ ಬರ್ದಿರ್ತೀನಿ, ಮತ್ತೆ ಮೇಡಮ್ ಬರೀತಿದ್ದಾರೆ ಅಂತ ಅನ್ಕೋಬಿಡ್ಬೇಡಿ. ಇದು ಅಲೋಹೀಯ ಆಕ್ಸೈಡ್ ಅಂತ, ಅದನ್ನ ನಾನು ಚಿಕ್ಕದಾಗಿ ಬರೀತಿದ್ದೀನಿ, ತುಂಬಾ ಉದ್ದಕ್ಕಿದೆ ಹೆಸರು ಅದಕ್ಕೆ. ಇಲ್ಲಿ ಏನ್ ಸಿಗ್ತಾ ಇದೆ ನಮಗೆ? ಇದು ಕೂಡ ಲವಣ ಮತ್ತೆ ನೀರು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೂಡ ಒಂದು ಲವಣಕ್ಕೆ ಉದಾಹರಣೆ. ಇಲ್ಲಿ ನೀವು ನೋಡೋದಾದ್ರೆ ಇದು ಸೇಮ್ ಕ್ರಿಯೆ ನಡೆದಿದೆ. ನಿನ್ನೆಯಿಂದ ನಾವು ಸೇಮ್ ಕ್ರಿಯೆಯನ್ನೇ ನೋಡ್ತಾ ಇದ್ದೀವಿ. ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸ್ತು, ಲವಣ ಮತ್ತೆ ನೀರನ್ನ ಕೊಡ್ತು. ಆಮ್ಲ ಮತ್ತೆ ಲೋಹದ ಆಕ್ಸೈಡ್ ವರ್ತಿಸಿದ್ರು ಲವಣ ಮತ್ತೆ ನೀರೇ ಸಿಗ್ತಾ ಇದೆ. ಹಾಗೆ ಪ್ರತ್ಯಾಮ್ಲ ಮತ್ತೆ ಅಲೋಹದ ಆಕ್ಸೈಡ್ ವರ್ತಿಸಿದ್ರು ಲವಣ ಮತ್ತೆ ನೀರೇ ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇರೋದು. ಹಾಗಿದ್ರೆ ನಾವು ಈ ಮೂರು ಪ್ರಕ್ರಿಯೆಯನ್ನ ಗಮನಿಸಿ ನಾವೇನಂತ ಹೇಳ್ಬಹುದು ಮಕ್ಕಳೇ? ಈ ರೀತಿ ಪ್ರತ್ಯಾಮ್ಲ ಮತ್ತೆ ಅಲೋಹೀಯ ಆಕ್ಸೈಡ್ ವರ್ತಿಸಿದಾಗ ಲವಣ ಮತ್ತೆ ನೀರು ಸಿಗ್ತಾ ಇರೋದಕ್ಕೆ ನಾವು ಅಲೋಹೀಯ ಆಕ್ಸೈಡ್ ಅನ್ನ ನಾವು ಆಮ್ಲ ಅಂತ ಕರಿಬಹುದಾ? ಕರಿಬಹುದು ಅಲ್ವಾ? ಯಾಕೆ? ಯಾವಾಗ ಪ್ರತ್ಯಾಮ್ಲ ಮತ್ತೆ ಆಮ್ಲ ವರ್ತಿಸ್ತೋ ಆಗ್ಲೂ ಕೂಡ ನಮ್ಗೆ ಲವಣ ಮತ್ತೆ ನೀರೇನೆ ಸಿಕ್ಕಿದೆ. ಹಾಗಾಗಿ ಅಲೋಹೀಯ ಆಕ್ಸೈಡ್ಗಳ ಗುಣಲಕ್ಷಣಗಳು ಆಮ್ಲದ ಗುಣಲಕ್ಷಣಗಳ ಥರನೇ ಇರೋದಕ್ಕೆ ನಾವು ಅಲೋಹೀಯ ಆಕ್ಸೈಡ್ಗಳನ್ನ ಆಮ್ಲ ಅಂತಾನು, ಅಂದ್ರೆ ಆಮ್ಲೀಯ ಆಕ್ಸೈಡ್ಗಳು ಅಂತಾನು ನಾವು ಕರಿಬಹುದು. ಗೊತ್ತಾಗ್ತಾ ಇದೆಯಾ? ಲವಣ ಮತ್ತೆ ನೀರು ಸಿಗ್ತಾ ಇರೋದಕ್ಕೆ ನಾವು ಈ ರೀತಿಯಾಗೂ ಇದನ್ನ ಹೇಳ್ಬಹುದು. ಸುಲಭ ಇದೆ ಅಲ್ವಾ? ಓಕೆ. ಹಾಗಿದ್ರೆ ಎಲ್ಲ ಪ್ರತ್ಯಾಮ್ಲ ಮತ್ತೆ ಆಮ್ಲಗಳಲ್ಲಿ ಏನಿರುತ್ತೆ? ನಾವು ನಿನ್ನೆನ ಕ್ಲಾಸಲ್ಲಿ ಒಂದಿಷ್ಟು ಲಕ್ಷಣಗಳನ್ನ ಅಭ್ಯಾಸ ಮಾಡಿದ್ವಿ. ಹಾಗಿದ್ರೆ ನಮ್ಮ ಹತ್ರ ಇರುವಂತಹ ಒಂದಿಷ್ಟು ವಸ್ತುಗಳನ್ನ ನಾವು ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ಹೇಗೆ ವಿಂಗಡಣೆ ಮಾಡಬಹುದು, ಸುಲಭವಾಗಿ ನಮ್ಗೆ ಗೊತ್ತಾಗೋದು ಹೇಗೆ ಅಂತ ಅಂದ್ರೆ, ಇಲ್ಲಿ ಅದಕ್ಕೆ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅದು ಏನು ಅಂತ ಅಂದ್ರೆ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದ್ ಸ್ವಲ್ಪ ಗ್ಲೂಕೋಸ್ ಅಂದ್ರೆ ಏನು? ಗ್ಲೂಕೋಸ್ ಅಲ್ಲಿ ಏನಿರತ್ತೆ ನೋಡಿ, ನಾನು ಇಲ್ಲಿ ಬರಿತೀನಿ, ಎಲ್ರಿಗೂ ಕಾಣಿಸ್ತಾ ಇದೆಯಾ? C6H12O6 ಇದು ಗ್ಲೂಕೋಸ್ನ ಸೂತ್ರ, ರಾಸಾಯನಿಕ ಸೂತ್ರ. ನೀವು ಗಮನಿಸಬೇಕಾಗಿರೋದೇನು ಅಂತ ಅಂದ್ರೆ, ಇದರಲ್ಲೂ ಕೂಡ ಹೈಡ್ರೋಜನ್ಗಳಿದೆ ಹೌದಾ? ಆಲ್ಕೋಹಾಲ್, ಯಾವುದಾದ್ರೂ ಆಲ್ಕೋಹಾಲ್ ಅನ್ನ ತಗೊಳ್ಬಹುದು. ನಾನು ಮೆಥೆನಾಲ್ ಅನ್ನ ತಗೊಳ್ತಾ ಇದ್ದೀನಿ ಇಲ್ಲಿ, CH3OH. ಇದರಲ್ಲೂ ಕೂಡ
ಹೈಡ್ರೋಜನ್ ಇದೆ, ಹೌದಾ? ಕಾಣಿಸ್ತಾ ಇದೆಯಾ? ಇನ್ನೊಂದು ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಏನು? ಇದನ್ನಂತೂ ನೀವು ಸಾಕಷ್ಟು ಬಾರಿ ಹೇಳ್ಬಿಟ್ಟಿದ್ದೀರಾ. ನಾನು ಕನ್ಸಲ್ಲಿ ಕೇಳಿದ್ರು ನೀವು ಕನ್ಸಿಂದ ಉತ್ತರ ಕೊಡ್ತೀರಾ ಅಲ್ವಾ ಮಕ್ಳೇ? ಅಷ್ಟು ಬಾರಿ ಇದನ್ನ ನಾವು ಪದೇ ಪದೇ ಬಳಸ್ತಾನೆ ಇದ್ದೀವಿ. ಇನ್ನೊಂದೇನು? ಸಲ್ಫ್ಯೂರಿಕ್ ಆಮ್ಲ. ಇದನ್ನು ಅಷ್ಟೇ ಸುಮಾರು ಸಲ ಬಳಸಿದ್ವಿ ಅಲ್ವಾ ಬೇರೆ ಬೇರೆ ಪ್ರಯೋಗಗಳಲ್ಲಿ. ಇದರಲ್ಲೂ ಹೈಡ್ರೋಜನ್ ಇದೆ, ಇದರಲ್ಲೂ ಹೈಡ್ರೋಜನ್ ಇದೆ, ಹೌದಾ? ಈ ರೀತಿಯಾಗಿ ಹೈಡ್ರೋಜನ್ ಇರುವಂತಹ ಒಂದು 4 ಏನು ರಾಸಾಯನಿಕಗಳನ್ನ ನಾವು ಒಂದು ಬೀಕರಲ್ಲಿ, ಸೇಮ್ ಬೀಕರಿಗೆ ಮಿಕ್ಸ್ ಮಾಡಿ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಬಿಗಿಯಾದಂತಹ ಕಾರ್ಕ್ನಿಂದ, ಬಿರಡೆಯಿಂದ ಅದನ್ನ ಮುಚ್ಚಿ ಅದಕ್ಕೆ 2 ಮೊಳೆಗಳನ್ನ ಸಿಕ್ಸ್ತಾ ಇದ್ದಾರೆ. ಈ ಪ್ರಯೋಗದಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಈ ರೀತಿಯಾಗಿ ಪ್ರಯೋಗದ ಉಪಕರಣಗಳ ಏನು ಸೆಟಪ್ ಅನ್ನ ನಾವು ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತೀವಿ. ಇಲ್ಲಿ ಕಾಣಿಸ್ತಾ ಇದೆ, ಈ ಚಿತ್ರದಲ್ಲಿ ನಿಮ್ಗೆ ಇಲ್ಲಿ ನೀರಿನ ತರ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ದ್ರವದ ರೂಪದಲ್ಲಿ. ಇದು 4 ರಾಸಾಯನಿಕಗಳ ಮಿಶ್ರಣ. ಯಾವ್ಯಾವುದು? ಒಂದು ಗ್ಲುಕೋಸ್ನ ಮಿಶ್ರಣ, ಗ್ಲುಕೋಸ್ ಮತ್ತೆ ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಮತ್ತೆ ಇನ್ನೊಂದು ಯಾವ್ದಿತ್ತು? ಆಲ್ಕೋಹಾಲ್. ಈ 4 ಮಿಶ್ರಣವನ್ನ ಈ ರೀತಿಯಾಗಿ ತಗೊಂಡು ಇದಕ್ಕೆ ಒಂದು ಕಾರ್ಕ್ ಅನ್ನ ಹೀಗೆ ಜೋಡಿಸಿ ಅದಕ್ಕೆ ಮೊಳೆಗಳನ್ನ ಚುಚ್ಚಿದ್ದಾರೆ. ಅದು ರಬ್ಬರ್ ಕಾರ್ಕ್ ಆಗಿರುತ್ತೆ. ಅದಕ್ಕೆ ಮೊಳೆಗಳನ್ನ ಚುಚ್ಚಿ ಅದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಬ್ಯಾಟ್ರಿಯ ಒಂದು ಮೊಳೆಯನ್ನ ಬ್ಯಾಟ್ರಿಯ ನೆಗೆಟಿವ್ ಎಲೆಕ್ಟ್ರೋಡಿಗೆ, ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಕ್ಯಾಥೋಡ್ ಆನೋಡ್ ಅಂತ. ಪಾಸಿಟಿವ್ ಎಲೆಕ್ಟ್ರೋಡ್ ಅನ್ನ ಕ್ಯಾಥೋಡ್ ಅಂತ ಕ್ಯಾಥೋಡ್ ಅಂತ ಕರಿತೀವಿ. ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ ಪಾಸಿಟಿವ್ ಎಲೆಕ್ಟ್ರೋಡ್ ಅನ್ನ ನಾವು ಏನಂತ ಕರಿತೀವಿ? ಕ್ಯಾಥೋಡ್ ಅಂತ ಕರಿತೀವಿ, ಆನೋಡ್ ಅಂತ ಕರಿತೀವಿ. ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ ಕ್ಯಾಥೋಡ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಇದು ಕ್ಯಾಥೋಡ್, ಇದು ಆನೋಡಿಗೆ ನಾವು ಕನೆಕ್ಟ್ ಮಾಡಿ ಇದನ್ನ ಈ ರೀತಿಯಾಗಿ ಒಂದು ಬಲ್ಬ್ ಅನ್ನ ಇಲ್ಲಿ ತೋರಿಸಲಾಗಿದೆ. ಆಯ್ತಾ? ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು ಏನೇನು ಅಂದ್ರೆ, ಈ ರೀತಿ ಮಿಶ್ರಣವನ್ನ ತಗೊಂಡು ಅದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ, ಇದು ಪಾಸಿಟಿವ್, ಇದು ನೆಗೆಟಿವ್, ಇಲ್ಲಿ ನೆಗೆಟಿವ್, ಹಾಗೆ ಇದು ಪಾಸಿಟಿವ್. ಇದನ್ನ ನಾವು ಆನೋಡ್ ಅಂತ ಕರಿತೀವಿ ಮಕ್ಕಳೇ, ಇದನ್ನ ಕ್ಯಾಥೋಡ್ ಅಂತ ಕರಿತೀವಿ, ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ. ಸೊ ಈ ರೀತಿಯಾಗಿ ಇದನ್ನ ಕನೆಕ್ಟ್ ಮಾಡಿ ಇದಕ್ಕೊಂದು ಬಲ್ಬ್ ಅನ್ನ ಜೋಡಿಸಿ ನಾವು ಪ್ರಯೋಗವನ್ನ ಮಾಡಿದಾಗ ಕೆಲವೊಂದು ಬಾರಿ ನಮ್ಗೆ ಬಲ್ಬು ಬೆಳಗಿರೋದು ಕಾಣಿಸುತ್ತೆ. ಗೊತ್ತಾಯ್ತಾ? ಬೆಳಗಿರೋದು ಅಂದ್ರೆ ಬಲ್ಬ್ ಆನ್ ಆದ ಹಾಗೆ ಕಾಣಿಸುತ್ತೆ. ಯಾಕೆ ಅದು ಕಾಣಿಸ್ತು? ಯಾಕೆ ಅಂತ ಅಂದ್ರೆ ಅಲ್ಲಿ ಏನಾಗ್ತಾ ಇರತ್ತೆ, ನಾವು ತಗೊಂಡಿರುವಂತಹ ಮಿಶ್ರಣದಲ್ಲಿ ಆಮ್ಲ ಇರತ್ತೆ ಅಲ್ವಾ, ಆ ಆಮ್ಲ ಏನ್ ಮಾಡತ್ತೆ, ನಾವು ಮೊದಲನೇ ಕ್ಲಾಸಲ್ಲಿ ಅಂದ್ರೆ ನಿನ್ನೆ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಆಮ್ಲಗಳು ಅಂದ್ರೆ ಏನು? ಸುಲಭವಾಗಿ H+ ಅಯಾನುಗಳನ್ನ ಬಿಟ್ಕೊಡ್ತಾ ಇತ್ತು, ಹೌದಾ? ಹಾಗಾಗಿ ಅಲ್ಲಿ ಏನಾಗತ್ತೆ, H+ ಅಯಾನುಗಳು ಮತ್ತೆ H+ ಅನ್ನ ಬಿಟ್ಕೊಟ್ಟ ಹಾಗೆ ಅಲ್ಲಿ ಅಂದ್ರೆ ಅದು ಧನ ಅಯಾನು, ಹೌದಾ? H+ ಅಂದ್ರೆ ಹಾಗೇನೆ ಒಂದು ಋಣ ಅಯಾನು ಕೂಡ ಇರುತ್ತೆ ಅಲ್ವಾ ಮಕ್ಳೇ? ಅಲ್ಲೇನಾಗತ್ತೆ, ಆ ಅಯಾನುಗಳು ಈ ಒಂದು ಇಲ್ಲೇನ್ ನಾವು ಈ ರೀತಿ ಕನೆಕ್ಟ್ ಮಾಡಿದೀವಲ್ಲ, ಈ ಒಂದು ಇದ್ರ ಮೂಲಕ ಪ್ರವಹಿಸಿ ನಮ್ಗೆ ಏನಾಗತ್ತೆ, ಅಯಾನುಗಳ ಪ್ರವಹಿಕೆಯಿಂದ ಅಯಾನುಗಳು ಅಲ್ಲಿ ಹೀಗೆ ಮೂವ್ ಆಗತ್ತೆ. ಅದರಿಂದಾಗಿ ನಮ್ಗೆ ಏನಾಗತ್ತೆ, ಈ ಬಲ್ಬ್ ಆನ್ ಆಗಿ ನಮ್ಗೆ ಬೆಳಕು ಬಂದು ಅಲ್ಲಿ ಏನೋ ಒಂದು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅನ್ನೋದು ನಮ್ಗೆ ಗಮನಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಸ್ವಿಚ್ ಅನ್ನ ಆನ್ ಮಾಡಿದಾಗ ಈ ರೀತಿಯಾಗಿ ಬೆಳಕು ಬಂತು. ಆದ್ರೆ ಅದು ಯಾವ ಸಂದರ್ಭದಲ್ಲಿ? ಆಮ್ಲಗಳ ಸಂದರ್ಭದಲ್ಲಿ. ನಾವು ಆಮ್ಲವನ್ನ ಬಿಟ್ಟು ಇನ್ನೂ 2 ರಾಸಾಯನಿಕವನ್ನ ತಗೊಂಡಿದ್ವಿ ಅಲ್ವಾ, ಗ್ಲೂಕೋಸ್ ಮತ್ತೆ ಆಲ್ಕೋಹಾಲ್. ಈ ಸಂಯುಕ್ತಗಳನ್ನು ನಾವು ಹಾಕಿದ್ವಿ. ಈ ಸಂಯುಕ್ತಗಳನ್ನ, ಗ್ಲೂಕೋಸ್ ಮತ್ತೆ ಆಲ್ಕೋಹಾಲ್ಗಳ ಕೇಸಲ್ಲಿ ಏನಾಗತ್ತೆ, ಅಲ್ಲಿ ವಿದ್ಯುತ್ ಪ್ರವಾಹ ಆಗೋದಿಲ್ಲ.
ಅದರ ಅರ್ಥ ಏನು? ಅಯಾನುಗಳು ಪ್ರವಹಿಸ್ತಾ ಇಲ್ಲ ಅಂತ ಅರ್ಥ. ಅಲ್ಲಿ ಬಲ್ಬ್ ಬೆಳಕಾಗೋದಿಕ್ಕೆ ಮುಖ್ಯ ಕಾರಣವೇ ಅಯಾನುಗಳು. ಅಯಾನುಗಳು ಮೂವ್ ಆಗ್ತಾ ಆಗ್ತಾ ಕರೆಂಟ್ ಅನ್ನ, ವಿದ್ಯುತ್ ಅನ್ನ ಹರಿಸ್ತವೆ. ಹಾಗಾಗಿ ಬಲ್ಬ್ ಬೆಳಕಾಯ್ತು. ಆದ್ರೆ ಇದರಲ್ಲಿ ಬೆಳಕಾಗಿಲ್ಲ ಅಂದ್ರೆ ಅರ್ಥ ಏನು? ಅಯಾನುಗಳ ಉತ್ಪತ್ತಿ ಆಗ್ತಾ ಇಲ್ಲ. ಇದು H+ ಅಯಾನ್ ಆಗಿರಬಹುದು ಅಥವಾ ಒಂದು ಋಣ ಅಯಾನುಗಳ ಉತ್ಪತ್ತಿ ಇಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಅಯಾನುಗಳು ಉಂಟಾಗತ್ತೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಕೆಳಗಡೆಗೆ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ ನೋಡಿ. HCl ಅಂತ ತಗೊಂಡ್ರೆ ನಾವು ಅದರಲ್ಲಿ H+ಗಳು ಧನ ಅಯಾನುಗಳಾದ್ರೆ, ಕಾಣಿಸ್ತಾ ಇದೆಯಾ ಮಕ್ಕಳೇ ಇಲ್ಲಿ H+ ಅಂತ ಬರ್ದಿರೋದು? ಇದು ಧನ ಅಯಾನುಗಳಾದ್ರೆ ಅದರಲ್ಲಿರುವಂತಹ ಋಣ ಅಯಾನು ಏನಾಗುತ್ತೆ? HCl. ಪಾಸಿಟಿವ್ ಮತ್ತೆ ನೆಗೆಟಿವ್ ಅಟ್ರಾಕ್ಟ್ಸ್ ಅನ್ನೋದನ್ನ ನಾವು ಕೇಳಿರ್ಬಹುದು ಅಲ್ವಾ? H+ ಮತ್ತೆ Cl-. ಇದೆರಡು ಬೇರೆ ಬೇರೆಯ ಏನು ಚಾರ್ಜ್ಗಳನ್ನ ಇವು ಹೊಂದಿವೆ. ಹಾಗಾಗಿ ಇದೇನಾಗತ್ತೆ? ಪರಸ್ಪರ ಬಂಧವನ್ನ ಉಂಟು ಮಾಡಿರತ್ತೆ. ಅದೇ ಬಂಧ ಮುರಿದಾಗ ಅದೇನ್ ಮಾಡತ್ತೆ? ಈ ರೀತಿಯಾಗಿ ಒಂದು ಧನ ಅಯಾನು ಮತ್ತೆ ಒಂದು ಋಣ ಅಯಾನನ್ನ ಕೊಟ್ಟಿರತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಇಲ್ಲಿ HNO3 ಅಲ್ಲಿ ಈ ರೀತಿಯಾಗಿ NO3- ಅಯಾನುಗಳು ಬಿಡುಗಡೆ ಆಗಿರತ್ತೆ. ಹಾಗೆ H+ ಅಯಾನು ಕೂಡ ಬಿಡುಗಡೆ ಆಗಿರತ್ತೆ. ಇನ್ನು H2SO4 ಅನ್ನ ತಗೊಂಡ್ರೆ ಇದರಲ್ಲೂ ಕೂಡ SO4- ಬಿಡುಗಡೆ ಆಗಿರತ್ತೆ, ಹಾಗೆ H+ ಬಿಡುಗಡೆ ಆಗಿರತ್ತೆ. ಇಲ್ಲಿ CH3COOH ಅನ್ನ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಕೊನೆಯ ಉದಾಹರಣೆ CH3COOH. ಇದು ಒಂದು ಸಂಯುಕ್ತ. ಇದನ್ನ ನೋಡಿದ್ರೆ ಇದರಲ್ಲಿ ಏನಾಗಿರತ್ತೆ? CH3COO- ಅನ್ನುವಂತಹ ಋಣ ಅಯಾನು ಉತ್ಪತ್ತಿ ಆಗಿರತ್ತೆ. ನೀವು ನೋಡ್ತಾ ಇದ್ದೀರಾ ಮಕ್ಕಳೇ, ಇದು ಎಲ್ಲಾ ಉದಾಹರಣೆಯಲ್ಲೂ ಋಣ ಅಯಾನುಗಳು ಬೇರೆ ಬೇರೆ ಇದ್ರೂ ಕೂಡ ಉಂಟಾಗಿರುವಂತಹ ಧನ ಅಯಾನು ಯಾವುದು? H+ ಅಲ್ವಾ? ನಾವು ಆಮ್ಲವನ್ನ ಇದೇ ರೀತಿ ಅರ್ಥ ಮಾಡ್ಕೊಂಡಿರೋದು. ಧನ ಅಯಾನುಗಳಾಗಿ H+ ಅಯಾನನ್ನ ಕೊಡ್ತಾ ಇದೆ, ಸುಲಭವಾಗಿ ಬಿಟ್ಕೊಡತ್ತೆ. ಹಾಗಾಗಿ ಇವನ್ನ ಆಮ್ಲ ಅಂತ ಕರಿತೀವಿ ಅಲ್ವಾ? ಸೊ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಆಮ್ಲೀಯ ಗುಣ ಅನ್ನೋದೇನಿದೆಯಲ್ಲ ಅದು H+ ಅಯಾನು ಇರೋದ್ರಿಂದನೇ ಆ ಆಮ್ಲೀಯ ಗುಣಗಳು ನಮ್ಗೆ ಕಾಣಿಸುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಕ್ಯಾಟಯಾನ್ ಅಂದ್ರೆ H+ ಅಯಾನುಗಳು. ಇಲ್ಲಿದೆಯಲ್ಲ ಈ ರೀತಿಯಾಗಿ. ಸೊ ಈ ಒಂದು ಅಯಾನನ್ನ ನಾವು ಏನಂತ ಹೇಳ್ತೀವಿ? ಆಮ್ಲೀಯತೆಗೆ ಮುಖ್ಯ ಕಾರಣ ಈ ಅಯಾನು ಅಂತ ಹೇಳ್ಬಹುದು. H+ ಅಯಾನು ಅಂತ ಹೇಳ್ಬಹುದು ಆಮ್ಲೀಯತೆಗೆ. ಈಗ ನಾವು ಆಮ್ಲ ಪ್ರತ್ಯಾಮ್ಲಗಳ ಅದಕ್ಕೆ ಆಮ್ಲೀಯತೆಗೆ ಮುಖ್ಯ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ನೀರಿನ ಜೊತೆಗೆ ಆಮ್ಲ ಅಥವಾ ಪ್ರತ್ಯಾಮ್ಲ ಏನಾಗತ್ತೆ? ನೀರಿನಲ್ಲಿ ನಾವು ಆಮ್ಲ ಅಥವಾ ಪ್ರತ್ಯಾಮ್ಲ ಹೇಗ್ ವರ್ತಿಸುತ್ತೆ ಅಂದ್ರೆ ನೀರಿನ ಜೊತೆಗೆ ಹೇಗ್ ವರ್ತಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಈ ಒಂದು ಪ್ರಯೋಗವನ್ನ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಒಂದು ಗಾಜಿನ ಪ್ರನಾಳವನ್ನ ತಗೊಂಡಿದ್ದಾರೆ, ಹೌದಾ? ಗಾಜಿನ ಪ್ರನಾಳವನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ಅಂದ್ರೆ NaCl ಅನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಸೈಡಿಗೆ ನಾನು ಬರೀತೀನಿ, ಸೋಡಿಯಂ ಕ್ಲೋರೈಡ್. ಗೊತ್ತಾಯ್ತಾ? ಈ ಒಂದು ಗಾಜಿನ ಪ್ರನಾಳವನ್ನ ಈ ರೀತಿಯಾಗಿ ತಗೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದ ಸಲ್ಫ್ಯೂರಿಕ್ ಆಮ್ಲವನ್ನ, ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಸಲ್ಫ್ಯೂರಿಕ್ ಆಮ್ಲ ಸ್ವಲ್ಪ ಇದರ ಸಾರತೆ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು. ಅದರ ಸಾರತೆ ಜಾಸ್ತಿ ಇರುವಂತಹ ಒಂದು ಆಮ್ಲವನ್ನ ತಗೊಂಡು ಅದನ್ನ ಈ ರೀತಿಯಾಗಿ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು. ಈ ಚಿಕ್ಕ ಮಕ್ಳಿಗೆ ಔಷಧಿ ಎಲ್ಲ ಹಾಕೋದಿಕ್ಕೆ ಒಂದು
ಟ್ಯೂಬ್ ತರ ಬರುತ್ತೆ. ಅದನ್ನ ಹೀಗೆ ಪ್ರೆಸ್ ಮಾಡಿದಾಗ ಅದರ ಟ್ಯೂಬ್ ಅಲ್ಲಿರೋ ಇದು ಡ್ರಾಪ್ ಆಗಿ ಹೀಗೆ ನಾವು ಔಷಧವನ್ನ ಹಾಕ್ತೀವಿ. ನೀವು ಗಮನಿಸಿರ್ಬೋದು. ಆ ತರದ ಒಂದು ಡ್ರಾಪರ್ ಅಂತ ಕರಿತೀವಿ ಇದಕ್ಕೆ. ಈ ಡ್ರಾಪರ್ನ ಮೂಲಕ ಸಲ್ಫ್ಯೂರಿಕ್ ಆಮ್ಲವನ್ನ ನಾವಿಲ್ಲಿ ಒಂದೊಂದೇ ಹನಿಯಾಗಿ ಹಾಕ್ತಾ ಹೋಗ್ತೀವಿ. ಯಾವುದಕ್ಕೆ? ಸೋಡಿಯಂ ಕ್ಲೋರೈಡಿಗೆ. ಗೊತ್ತಾಗ್ತಾ ಇದೆಯಾ? ಅಲ್ಲಿ ಏನಾಗತ್ತೆ? H2SO4. ಹೌದಾ? ಸೊ ಈ ರೀತಿಯಾಗಿ ಪ್ರಯೋಗವನ್ನ ಮಾಡಿದಾಗ ಟೆಸ್ಟ್ ಟ್ಯೂಬಿಗೆ ಸೋಡಿಯಂ ಕ್ಲೋರೈಡ್ ಮತ್ತೆ ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಿ ನಾವು ಪ್ರಯೋಗವನ್ನ ಮಾಡಿ ಅದರ ಬಾಯಿಯನ್ನ ಹೀಗೆ ಬಿಗಿಯಾಗಿ ಬಿರಡೆಯಿಂದ ಮುಚ್ಚಲಾಗಿದೆ. ಅದಕ್ಕೊಂದು ಗಾಜಿನ ಟ್ಯೂಬ್ ಅನ್ನ ಸೇರಿಸಿದೀವಿ ಹಾಗೇನೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಏನ್ ಉತ್ಪನ್ನ ಬಿಡುಗಡೆ ಆಗ್ತಾ ಇದೆ ಅನ್ನೋದು ನಮಗ್ ಗೊತ್ತಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾವಿಲ್ಲಿ ಏನ್ ಮಾಡ್ತೀವಿ, ಈ ರೀತಿಯಾಗಿ ಕ್ಲೋಸ್ ಮಾಡಿ, ಗಾಜಿನ ಪ್ರನಾಳದ ಬಾಯನ್ನ ಈ ತರ ಕ್ಲೋಸ್ ಮಾಡಿ ಅಲ್ಲಿ ನಾವು ಪ್ರಯೋಗವನ್ನ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಅಲ್ಲಿ 2 ರೀತಿಯ ಲಿಟ್ಮಸ್ ಪೇಪರ್ ಅನ್ನ ತಗೊಳ್ಬೇಕು. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಇದು ಹಿಡ್ದಿರೋದು ಲಿಟ್ಮಸ್ ಪೇಪರ್. ನಾವು ಲಿಟ್ಮಸ್ ಪೇಪರ್ ಬಗ್ಗೆನೂ ನಾವು ಅಧ್ಯಯನ ಮಾಡಿದೀವಿ ಏನು ಅಂತ ಅಲ್ವಾ? ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ನಾವು ಪರೀಕ್ಷೆ ಮಾಡೋದಿಕ್ಕೆ ಬಳಸುವಂತಹ ಸೂಚಕ. ಹೌದಲ್ವಾ ಮಕ್ಳೇ? ನಿನ್ನೆ ನಾವು ಇದನ್ನ ತಿಳ್ಕೊಂಡಿದೀವಿ ಅಲ್ವಾ? ಕೆಲವೊಂದಿಷ್ಟು ಮಕ್ಕಳು ನೋಡಿರ್ಲೂಬಹುದು, ನಿಮ್ಮಲ್ಲಿ ಪ್ರಯೋಗಾಲಯದಲ್ಲಿ ಇರತ್ತೆ ಅದು ಅಲ್ವಾ? ಸೊ ಇದನ್ನ ನಾವು ಆ ಟೆಸ್ಟ್ ಟ್ಯೂಬಿನ ಗಾಜಿನ ಟ್ಯೂಬಿನ ಬಾಯಿಯ ಹತ್ರ ಹೀಗೆ ಹಿಡಿದಾಗ ಅದೇನಾಗತ್ತೆ, ಪೇಪರ್ನ ಕಲರ್, ಬಣ್ಣ ಬದಲಾವಣೆ ಆಗೋದನ್ನ ನಾವು ಗಮನಿಸಬಹುದು. 2 ರೀತಿಯ ಪೇಪರ್ ಅಂತ ಹೇಳಿದೆ. ಒಂದು ಒಣಗಿರೋದು ಡ್ರೈ ಪೇಪರ್, ಅಂದ್ರೆ ನಾರ್ಮಲ್ ಆಗಿರೋದು ಡ್ರೈ ಇರತ್ತಲ್ವಾ, ಆ ಪೇಪರ್ ಅನ್ನ ಹಿಡಿದು ಇನ್ನೊಂದನ್ನ ನಾವು ಒದ್ದೆ ಮಾಡಿ ಹಿಡಿದಾಗ ಅಲ್ಲಿ ಏನಾಗತ್ತೆ, ಒದ್ದೆಯಾದಂತಹ ಲಿಟ್ಮಸ್ ಪೇಪರ್ನ ಬಣ್ಣ ಬದಲಾವಣೆ ಆಗೋದನ್ನ ನಾವು ನೋಡಬಹುದು. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಶುದ್ಧವಾದ ಮತ್ತೆ ಶುಷ್ಕ ಪ್ರನಾಳ ಅಂತ, ಅಂದ್ರೆ ಡ್ರೈ ಒಣಗಿರುವಂತಹ ಪ್ರನಾಳದಲ್ಲಿ NaCl ಅನ್ನ ತಗೊಂಡು ಈ ರೀತಿಯಾಗಿ ಪ್ರಯೋಗವನ್ನ ನಾವು ಮಾಡಿ ನೋಡ್ತೀವಿ. ಪ್ರಯೋಗವನ್ನ ಮಾಡಿ ನೋಡಿದಾಗ ನೀರಿನ ಅಂದ್ರೆ ಒದ್ದೆ ಮಾಡಿದ ಲಿಟ್ಮಸ್ ಪೇಪರ್ನ ಬಣ್ಣ ಬದಲಾವಣೆ ಆಯ್ತು ಅಂತ ಹೇಳಿದೆ ನಾನು. ಯಾಕೆ? ನೀರಿದ್ದಾಗ ಮಾತ್ರ ಯಾಕೆ ಆಯ್ತು, ಡ್ರೈ ಪೇಪರ್ ಅನ್ನ ಹಿಡಿದಾಗ ಯಾಕೆ ಆಗಿಲ್ಲ ಅಂತ ಅಂದ್ರೆ, ಈ ಒಂದು ಪ್ರಯೋಗ ಏನಿದೆಯಲ್ಲ ಅಥವಾ ಈ ಒಂದು ಕ್ರಿಯೆ ಇದೇನಾಗತ್ತೆ, ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ H+ ಅಯಾನ್ ಅನ್ನ ಅದು ಸುಲಭವಾಗಿ ಬಿಟ್ಕೊಡುತ್ತೆ. ಅದೇ ನೀರು ಇಲ್ಲದೆ ಇದ್ದಾಗ ಅದೇನ್ ಮಾಡತ್ತೆ, H+ ಅಯಾನ್ ಅನ್ನ ಬಿಟ್ಕೊಡೋದಿಲ್ಲ. H+ ಅಯಾನ್ ಅನ್ನ ಬಿಟ್ಕೊಡ್ತಾ ಇದೆ ಅಂತ ಅಂದ್ರೆ ಅದು ಆಮ್ಲೀಯತೆಯನ್ನ ತೋರಿಸ್ತಾ ಇದೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಲಿಟ್ಮಸ್ ಪೇಪರ್ನ ಬಣ್ಣ ನೀರು ಅಂದ್ರೆ ಒದ್ದೆಯಾದ ಲಿಟ್ಮಸ್ ಪೇಪರ್ ಅನ್ನ ತಗೊಂಡಾಗ ನಮ್ಗೆ ಅಲ್ಲಿ ಬಣ್ಣ ಬದಲಾವಣೆ ಆಗಿದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ಒಣಗಿರೋ ಲಿಟ್ಮಸ್ ಪೇಪರ್ ಅನ್ನ ತಗೊಂಡಾಗ ನಮ್ಗೆ ಅಲ್ಲಿ ಬಣ್ಣ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಈ ಪ್ರಯೋಗ ಏನ್ ಹೇಳತ್ತೆ, ನೀರಿನ ಉಪಸ್ಥಿತಿಯಲ್ಲಿದ್ದಾಗ ಮಾತ್ರ H+ ಅಯಾನುಗಳು ಸುಲಭವಾಗಿ ಬೇರ್ಪಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಒಂದು ಕ್ರಿಯೆಯನ್ನ ತೋರಿಸಿರೋದು. ಸಮೀಕರಣವನ್ನ ನಾನಿಲ್ಲಿ ಅರ್ಥ ಮಾಡಿದೆ. ಸೊ ಇಲ್ಲೇನಾಗ್ತಾ ಇದೆ, NaCl ಮತ್ತೆ ಸಲ್ಫ್ಯೂರಿಕ್ ಆಮ್ಲ 2 ವರ್ತಿಸಿ ನಮ್ಗೆ ಉತ್ಪನ್ನ, ಇಲ್ಲಿ ಕೆಳಗಡೆ ಬರಿತೀನಿ ನೋಡಿ ಮಕ್ಳೇ, ಈ ಒಂದು Cl ಮತ್ತೆ ಹೈಡ್ರೋಜನ್ ಇದೆ ಅಲ್ವಾ, ಇದೆರಡು ಪರಸ್ಪರ ಬಂಧವನ್ನ ಉಂಟು ಮಾಡಿ HCl ಬಿಡುಗಡೆ ಆಗತ್ತೆ. ಹಾಗೆ ಉಳಿದಿರೋದೇನು, ಸೋಡಿಯಂ ಮತ್ತೆ ಸಲ್ಫೇಟ್ ಅಲ್ವಾ? ಸೊ ಇದೇನಾಗತ್ತೆ, ಸೋಡಿಯಂ ಸಲ್ಫೇಟ್ ನಮ್ಗೆ ಇನ್ನೊಂದು ಉತ್ಪನ್ನವಾಗಿ ದೊರೀತಾ ಇದೆ. ಸೊ ಇಲ್ಲೊಂದು H ಇದೆ, ಇನ್ನೊಂದು Cl ಇದೆ. ನಾವೀಗಷ್ಟೇ ನೋಡಿದ್ವಿ HCl ನ ಧನ ಅಯಾನು ಯಾವುದು, H+, ಹೌದಾ? ಋಣ ಅಯಾನು ಯಾವುದು, Cl-. ಹೌದಲ್ವಾ ಮಕ್ಳೇ? ನಾವೀಗಷ್ಟೇ ನೋಡಿದ್ವಿ ಈ ಒಂದು ಉದಾಹರಣೆಯಲ್ಲಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಹಲವಾರು ಉದಾಹರಣೆಗಳನ್ನ ತಗೊಂಡು
ಯಾವ ರೀತಿಯಾಗಿ ಧನ ಮತ್ತೆ ಋಣ ಅಯಾನುಗಳಾಗತ್ತೆ ಅನ್ನೋದನ್ನ ನೋಡಿದೀವಿ. ಇಲ್ಲಿ ಈ ರೀತಿಯಾಗಿ H+ ಮತ್ತೆ Cl- ಆಗಿರತ್ತೆ. ಆದ್ರೆ ಆ H+ ಧನ ಅಯಾನು ಏನಿದೆಯಲ್ಲ, ಹೈಡ್ರೋಜನ್ನ ಒಂದು ಸ್ವಭಾವ ಹೇಗೆ ಅಂತ ಅಂದ್ರೆ, ಅದು ಹೈಡ್ರೋಜನ್ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡಲ್ಲ, ಭಯ ಅದಕ್ಕೆ. ಅದಕ್ಕೆ ಏನ್ ಮಾಡತ್ತೆ, ಅದು H+ ಅಯಾನುಗಳಾಗಿ ಇರಬಹುದು. ಇಲ್ಲ ಅಂತ ಅಂದ್ರೆ ಅದೇನ್ ಮಾಡತ್ತೆ, ನೀರಿನ ಅಣುವಿನ ಜೊತೆಗೆ ಸೇರ್ಕೊಂಡು ಈ ರೀತಿಯಾಗಿ H3O+ ಆಗಿ ಅದು ಇರೋದಕ್ಕೆ ಇಷ್ಟಪಡತ್ತೆ. ಒಂದು H+ ಆಗಿ ಇರತ್ತೆ, ಇಲ್ಲ H3O+ ಆಗಿ ಇರತ್ತೆ. H+ ಅಂದ್ರೆ ಹೈಡ್ರೋಜನ್ ಅಯಾನು ಅಂತ ಹೇಳ್ತೀವಿ ಅಲ್ವಾ. ಹಾಗಿದ್ರೆ H3O+ ಅಂದ್ರೆ ಏನು? ಇದನ್ನ ನಾವೇನಂತ ಕರಿತೀವಿ, ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇರಬಹುದು. ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ. ನಾವು ಹೈಡ್ರೋಜನ್ ಅನ್ನ ಸುಮ್ಮನೆ ಹೈಡ್ರೋಜನ್ ಅಂತ ಬರೆಯಲ್ಲ. ಸಾಮಾನ್ಯವಾಗಿ H+ ಅಥವಾ ಅಂದ್ರೆ ಒಂಟಿಯಾಗಿದ್ರೆ ಅದು H+ ಅಥವಾ H3O+ ರೂಪದಲ್ಲಿನೇ ನಾವು ತೋರಿಸ್ಬೇಕು. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಇಲ್ಲಿರುವಂತಹ H ಮತ್ತೆ Cl ಈ ರೀತಿ ಸಪರೇಟ್ ಆಗಿ ನಮ್ಗೆ H+ ಸಿಕ್ತು, ಅದು ನೀರಿನ ಜೊತೆಗೆ ವರ್ತಿಸಿ H3O+ ಉಂಟಾಗ್ತಾ ಇದೆ. ಇದು ನಾವೇನ್ ನೋಡಿದ್ವಿ, ಆಮ್ಲ ಮತ್ತೆ ಇದ್ರದ್ದು ಏನು, ಒಂದೇ ನಿಮಿಷ. ಆಮ್ಲ ನೀರಿನ ಜೊತೆಗೆ ಹೇಗೆ H+ ಅನ್ನ ಬಿಟ್ಕೊಟ್ಟು ಯಾವ ರೀತಿಯಾಗಿ ಬಣ್ಣ, ಲಿಟ್ಮಸ್ ಪೇಪರ್ನ ಬಣ್ಣ ಬದಲಾವಣೆ ಆಯ್ತು ಅನ್ನೋದನ್ನ ನಾವು ನೋಡಿದೀವಿ. ಹಾಗೆ ಇಲ್ಲಿ ನಾವು ಪ್ರತ್ಯಾಮ್ಲದ್ದು ನೋಡ್ಬೇಕು ಅಲ್ವಾ. ಪ್ರತ್ಯಾಮ್ಲ ವರ್ತಿಸಿದ್ರೆ ಏನಾಗತ್ತೆ ಅನ್ನೋದನ್ನ ಇಲ್ಲಿ ನಾವೇನ್ ತಗೊಳ್ತಾ ಇದ್ದೀವಿ, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ನ ತಗೊಂಡಾಗ ಅದೇನ್ ಮಾಡತ್ತೆ, ನೀರಿನ ಜೊತೆಯಲ್ಲಿ ಸುಲಭವಾಗಿ OH- ಅನ್ನ ಬಿಟ್ಟುಕೊಡತ್ತೆ. ಪ್ರತ್ಯಾಮ್ಲದ ಗುಣಲಕ್ಷಣ ಹೌದಾ. ಅದಕ್ಕೆ ನೀರೇನ್ ಮಾಡತ್ತೆ, ನೀರಿನ ಜೊತೆಗೆ OH- ಅನ್ನ ಸುಲಭವಾಗಿ ಬಿಟ್ಕೊಡ್ತಾ ಇದೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ನಾವು ನೋಡಬಹುದು. ಯಾವುದು ಅದು ಅಂತ ಅಂದ್ರೆ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಆದ್ರೆ ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಹಾಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಈ ರೀತಿಯಾಗಿ ಎಲ್ಲದರಲ್ಲೂ ಸಾಮಾನ್ಯವಾಗಿ OH ಇರೋದನ್ನ ನೀವು ಗಮನಿಸಬಹುದು. ನಿನ್ನೆನೂ ನಾನು ಕೆಲವೊಂದು ಉದಾಹರಣೆಯಲ್ಲಿ ತೋರಿಸಿದ್ದೆ ನಿಮ್ಗೆ ಅಲ್ವಾ. ಈ ರೀತಿಯಾಗಿ OH ಅನ್ನ ಅದು ಸುಲಭವಾಗಿ ಬಿಟ್ಕೊಡುತ್ತೆ ಅನ್ನೋದನ್ನ. ಸೊ ನಮ್ಗಿಲ್ಲಿ ನೀರಿನ ಜೊತೆ ಅದು ವರ್ತಿಸಿದಾಗ ನಮ್ಗೇನಾಗ್ತಾ ಇದೆ, ಸುಲಭವಾಗಿ OH ಅಯಾನುಗಳು, ಇದು ಋಣ ಅಯಾನು. ಗೊತ್ತಾಯ್ತಾ? ಯಾಕೆ ಅಂತ ಅಂದ್ರೆ, ಇದು ಪ್ರತ್ಯಾಮ್ಲದಲ್ಲಿ ನಾವು OH- ಅನ್ನ ನಾವು ಪರಿಗಣನೆಗೆ ತಗೊಳ್ಳೋದ್ರಿಂದ ಇಲ್ಲಿ ಋಣ ಅಯಾನಿನ ಬಗ್ಗೆ ನಮ್ಮ ಲಕ್ಷ್ಯ ಇರಬೇಕು. ಇಲ್ಲಿ OH- ಅನ್ನ ಇದು ಸುಲಭವಾಗಿ ಬಿಟ್ಕೊಡ್ತಾ ಇದೆ ನೀರಿನ ಜೊತೆಗೆ. ಹಾಗಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಳೇ, ಆಮ್ಲ ನೀರಿನ ಜೊತೆಗೆ H+ ಅಯಾನನ್ನ ಬಿಟ್ಕೊಡತ್ತೆ, ಪ್ರತ್ಯಾಮ್ಲ ನೀರಿನ ಜೊತೆಗೆ OH- ಅಯಾನುಗಳನ್ನ ಸುಲಭವಾಗಿ ಬಿಟ್ಕೊಡತ್ತೆ. ಇದರ ಒಂದು ಪ್ರಯೋಗ ಈ ರೀತಿಯಾಗಿ ನಾವು ಮಾಡಿ ನೋಡಬಹುದು. ಒಂದು ಬೀಕರ್ ನಲ್ಲಿ ನೀರನ್ನ ತಗೊಂಡು ಅದಕ್ಕೆ H2SO4 ಆಮ್ಲ ಅಲ್ವಾ, ಹೌದಾ. ಇದು ಏನ್ ಮಾಡತ್ತೆ, H+ ಅಯಾನುಗಳನ್ನ ಬಿಟ್ಕೊಡತ್ತೆ. ಅದರ ಜೊತೆಯಲ್ಲಿ ಇನ್ನೊಂದೇನಾಗತ್ತೆ ಗೊತ್ತಾ ನಿಮ್ಗೆ, ಯಾವಾಗಾದ್ರೂ ನೀವು ಪ್ರಯೋಗಾಲಯದಲ್ಲಿ ನಿಮ್ಮ ಟೀಚರ್ಸ್ ಇದ್ದಾಗ ಈ ಪ್ರಯೋಗವನ್ನ ಮಾಡೋದಿಕ್ಕೆ ಅವಕಾಶ ಆದ್ರೆ ನೀವು ಮಾಡಿ ನೋಡಿ. ಏನಾಗತ್ತೆ, ನಾವು ನೀರಿಗೆ ಒಂದ್ ಸ್ವಲ್ಪ ಒಂದು ಡ್ರಾಪ್ 2-3 ಡ್ರಾಪ್ಸ್ ಅಷ್ಟು ನಾವು H2SO4 ಅನ್ನ ಹಾಕಿದಾಗ ಆ ಗಾಜಿನ ಪ್ರನಾಳ ಏನಾಗತ್ತೆ, ಸ್ವಲ್ಪ ಬಿಸಿ ಆಗತ್ತೆ. ನಾವು ಹಿಂದಿನ ಅಧ್ಯಾಯದಲ್ಲಿ ಈ ರೀತಿಯಾಗಿ ಉಷ್ಣ ಬಿಡುಗಡೆಯಾಗುವಂತಹ ಕ್ರಿಯೆಗೆ ಒಂದು ಹೆಸರನ್ನ ಕೊಟ್ಟಿದ್ವಿ. ನೆನಪಾಗ್ತಾ ಇದೆಯಾ ನಿಮಗೆ, ಯಾವುದು ಅದು ಅನ್ನೋದು?
ಹಿಂದಿನ ತರಗತಿಯಲ್ಲಿ ನಾವು ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನಾವು ಇದನ್ನ ನೋಡಿದೀವಿ. ಯಾವ ಕ್ರಿಯೆಗಳನ್ನ ನಾವು ಅಂದ್ರೆ ಎಂತಹ ಕ್ರಿಯೆಗಳಲ್ಲಿ ಶಾಖ ಬಿಡುಗಡೆ ಆಗತ್ತೆ. ಇಲ್ಲೂ ಕೂಡ ನಾನೇನ್ ಹೇಳ್ದೆ, ನೀರಿಗೆ ಸ್ವಲ್ಪ ಆಮ್ಲವನ್ನ H2SO4 ಅಂದ್ರೆ ಆಮ್ಲ ಅಲ್ವಾ ಮಕ್ಳೇ, ಅದನ್ನ ಸೇರಿಸಿದಾಗ ಆ ಗಾಜಿನ ಪ್ರನಾಳ ಬಿಸಿ ಆಗೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಬಿಸಿ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಶಾಖ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಕ್ರಿಯೆಗಳಲ್ಲಿ ಶಾಖ ಬಿಡುಗಡೆ ಆಗಿದ್ರೆ ನಾವು ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಅಭ್ಯಾಸವನ್ನ ಮಾಡಿದೇವಿ ನಾವೀಗಾಗ್ಲೇ. ಸೊ ಇಲ್ಲೂ ಕೂಡ ಆ ಬಹಿರುಷ್ಣಕ ಕ್ರಿಯೆ ನಡೆಯುತ್ತೆ. ಸ್ವಲ್ಪ ಆಮ್ಲವನ್ನ ಸೇರಿಸಿದ್ರು ಕೂಡ ಈ ರೀತಿ ಶಾಖ ಬಿಡುಗಡೆ ಆಗೋದು ನಮ್ಗೆ ಗೊತ್ತಾಗತ್ತೆ. ಹಾಗಿದ್ರೆ ಜಾಸ್ತಿ ಹಾಕಿದ್ರೆ ಏನಾಗಬಹುದು? ಜಾಸ್ತಿ ಪ್ರಮಾಣದಲ್ಲಿ ಶಾಖ ಬಿಡುಗಡೆ ಆಗತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಸಾರೀಕೃತ ಆಮ್ಲವನ್ನ ಬಳಸುವಾಗ ಬರಿಗೈನಿಂದ ನಾವು ಸಾಮಾನ್ಯವಾಗಿ ಮುಟ್ಟಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ನಾನಾಗ್ಲೇ ಹೇಳ್ದೆ ಡ್ರಾಪರ್ ಅಂತ. ಹೌದಾ? ಹಿಂದಿನ ಪ್ರಯೋಗವನ್ನ ಹೇಳುವಾಗ ಡ್ರಾಪರ್ ಅಂತ ಒಂದು ಶಬ್ದವನ್ನ ಬಳಸ್ದೆ, ನೆನ್ಪಾಗ್ತಾ ಇದೆಯಾ? ಆ ಡ್ರಾಪರ್ ಯಾಕೆ ತಗೊಂಡಿದ್ದು ಅಂತ ಅಂದ್ರೆ ಅದು ಸಾರೀಕೃತ ಆಗಿತ್ತು. ಅದನ್ನ ನಾವು ಬರಿಗೈನಿಂದ ಮುಟ್ಟಿದಾಗ ನಮಗೆ ಅನಾಹುತ ಅಥವಾ ಗಾಯಗಳಾಗೋ ಸಂದರ್ಭ ಇರುತ್ತೆ. ಯಾಕೆ ಆಗತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಇಲ್ಲಿ ನಿಮ್ಗೆ ಒಂದು ಎಚ್ಚರಿಕೆಯ ಕ್ರಮ ಅಂತನಾದ್ರೂ ಅನ್ಕೋಬಹುದು. ನಾವು ಗಮನಿಸ್ಲೇಬೇಕಾದಂತ, ಸದಾ ನೆನ್ಪಿಟ್ಕೊಳ್ಬೇಕಾದಂತ ಒಂದು ಅಂಶ ಏನು ಅಂತ ಅಂದ್ರೆ, ನಾವು ಯಾವಾಗ್ಲೂ ಆಮ್ಲವನ್ನ ನೀರಿಗೆ ಸೇರಿಸ್ತೀವಿ, ನೀರನ್ನ ಆಮ್ಲಕ್ಕೆ ಸೇರಿಸೋದಿಲ್ಲ. ಯಾಕೆ ಅಂದ್ರೆ ಆ ಒಂದು ನೀರು ಮತ್ತೆ ಆಮ್ಲ ವರ್ತಿಸಿದಾಗ, ಸಾರೀಕೃತ ಆಮ್ಲ ವರ್ತಿಸಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗತ್ತೆ. ನೀವು ಜಾಸ್ತಿ ನೀರಿಗೆ ಸ್ವಲ್ಪ ಆಮ್ಲವನ್ನ ಸೇರಿಸಿದ್ರು ಶಾಖ ಬಿಡುಗಡೆ ಆಗತ್ತೆ. ಆದ್ರೆ ಅದರ ಪ್ರಮಾಣ ಕಡಿಮೆ ಇರೋದಕ್ಕೆ ನಮಗೆ ಅಪಾಯ ಆಗಲ್ಲ. ಅದೇ ಜಾಸ್ತಿ ಆಮ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ರೆ ಒಂದೇ ಸಲ ಅಲ್ಲಿ ಏನಾಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಶಾಖ ಬಿಡುಗಡೆ ಆಗಿ ಅಲ್ಲಿ ನಾವು ಪ್ರಯೋಗ ಮಾಡುವವರಿಗೂ ಕೂಡ ಏನು ಸಾಕಷ್ಟು ಹಾನಿಯಾಗುವಂತಹ ಸಂಭವ ಇದೆ. ಹಾಗೆ ಆ ಗಾಜಿನ ಪಾತ್ರೆಯೂ ಕೂಡ ಒಡೆದು ಹೋಗಬಹುದು. ಇದು ಯಾವಾಗ್ಲೂ ಡೇಂಜರಸ್ ಅಲ್ವಾ? ಗಾಜಿನ ವಸ್ತುಗಳನ್ನ ನಾವು ಬಳಸುವಾಗ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಹೌದಾ? ಅದ್ರ ಜೊತೆನಲ್ಲಿ ಇಷ್ಟೊಂದು ಪ್ರಮಾಣದ ಶಾಖ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನಮಗೆ ಸುಟ್ಟ ಗಾಯಗಳಾಗಿರ್ಬಹುದು. ಅದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಸಾರೀಕೃತ ಆಮ್ಲಗಳನ್ನ ಬಳಸುವಾಗ ಸಾಮಾನ್ಯವಾಗಿ ಬರಿಗೈನಿಂದ ಅದನ್ನ ಮುಟ್ಟೋದಿಕ್ ಹೋಗಲ್ಲ. ಮತ್ತೆ ಇನ್ನೊಂದು ನಾವು ಸದಾ ನೆನ್ಪಿಟ್ಕೊಳ್ಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ನಾವು ಆಮ್ಲವನ್ನ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ತಾ ಹೋಗ್ಬೇಕು, ನಿಧಾನಕ್ಕೆ. ಒಂದೇ ಸಲ ಆಮ್ಲವನ್ನ ಸುರಿಬಾರ್ದು, ನಿಧಾನಕ್ಕೆ ಸೇರಿಸ್ತಾ ಹೋಗ್ಬೇಕು. ಮತ್ತೆ ನೀರಿಗೇನೆ ಆಮ್ಲವನ್ನ ಸೇರಿಸ್ಬೇಕು. ಈ ಅಂಶವನ್ನ ನಾವು ಸದಾ ನೆನಪಲ್ಲೂ ಕೂಡ ಇಟ್ಕೊಳ್ಬೇಕು. ನೆನಪಲ್ಲಿರತ್ತೆ ಅಲ್ವಾ? ಓಕೆ. ಈಗ ಸಾರೀಕೃತ ಆಮ್ಲದ ಬಗ್ಗೆ ನಾವು ತಿಳ್ಕೊಂಡಾಯ್ತು. ಆದ್ರೆ ಈಗ ನೀರಿಗೆ ನಾವು ಆಮ್ಲವನ್ನ ಸೇರಿಸ್ತಾ ಇದೀವಿ, ಹೌದಾ? ಅಂದ್ರೆ ಅದರ ಸಾರವನ್ನ ನಾವೇನ್ ಮಾಡ್ತಾ ಇದೀವಿ, ಆ ಆಮ್ಲದ ಸಾರವನ್ನ ನೀರಿಗೆ ಸೇರಿಸೋ ಮೂಲಕ ನಾವೇನ್ ಮಾಡ್ತೀವಿ, ಆ ಸಾರವನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಸಾರವನ್ನ ಕಡಿಮೆ ಮಾಡ್ತಾ ಇರೋದಕ್ಕೆ ನಾವು ಈ ಒಂದು ಪ್ರಕ್ರಿಯೆಗೆ ಏನಂತ ಹೇಳ್ತೀವಿ ಅಂದ್ರೆ ಸಾರರಿಕ್ತಗೊಳಿಸುವಿಕೆ ಅಂತ ಹೇಳ್ತೀವಿ. ಸಾರವನ್ನ ಕಡಿಮೆ ಮಾಡೋದಿಕ್ಕೆ ಅದನ್ನ ಸಾರರಿಕ್ತ ಆಮ್ಲ ಅಂತ ಕರಿತೀವಿ. ಅಂದ್ರೆ ಸಾರ ಕಡಿಮೆ ಇರುತ್ತೆ, ಅದರ ಕಾನ್ಸಂಟ್ರೇಷನ್ ಏನಿರತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಸಾರರಿಕ್ತ ಆಮ್ಲಗಳು ಅಂತ ಹೇಳ್ತೀವಿ. ಆ ಒಂದು ಪ್ರಕ್ರಿಯೆಯನ್ನ ಸಾರರಿಕ್ತಗೊಳಿಸುವಿಕೆ ಅಂತ ನಾವು ಕರಿತೀವಿ. ಯಾವುದೇ ಆಮ್ಲವನ್ನ ನೀರಿಗೆ ಸೇರಿಸಿದ್ರೆ ಆಯ್ತು, ನಿಧಾನವಾಗಿ. ಆಯ್ತಾ? ಈಗ ಸೂಚಕಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಲಿಟ್ಮಸ್ ಪೇಪರ್, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಸೂಚಕಗಳನ್ನ ನಾವು ನೋಡಿದೀವಿ ಅಲ್ವಾ? ಅರಿಶಿನ ಇರಬಹುದು, ಆಮೇಲೆ ಈರುಳ್ಳಿ, ಈ ತರ ಗ್ರಾಣ ಸೂಚಕಗಳನ್ನು ನಾವು ನೋಡಿದೀವಿ. ಹಾಗಿದ್ರೆ ನಾವು ಈ ಸೂಚಕಗಳನ್ನ ಬಳಸೋದ್ರಿಂದ ಅಥವಾ ನಾವು ಹೇಗೆ ಅದರ ಒಂದು ಸಾರತೆಯನ್ನ ನಾವು ಹೇಗೆ ಹೇಳ್ಬಹುದು, ಇದು ಎಷ್ಟು ಪ್ರಮಾಣದಲ್ಲಿ ಆಮ್ಲೀಯತೆ ಇದೆ, ಎಷ್ಟು ಪ್ರಮಾಣದಲ್ಲಿ ಪ್ರತ್ಯಾಮ್ಲೀಯತೆ ಇದೆ ಅನ್ನೋದನ್ನ ನಾವು ಹೇಗೆ ಹೇಳ್ಬಹುದು? ಬರೀ ಸೂಚಕ ಬಳಸಿದ್ರೆ ನಮ್ಗೆ ಅದು ಗೊತ್ತಾಗೋಗ್ಬಿಡತ್ತಾ?
ಅದು ಆಮ್ಲನೋ ಪ್ರತ್ಯಾಮ್ಲನೋ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಆಮ್ಲೀಯತೆ ಇದೆ, ಪ್ರತ್ಯಾಮ್ಲೀಯತೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ನಮಗೆ ಒಂದು ಸ್ಕೇಲ್ ಬೇಕು ಅಲ್ವಾ? ನಾವು ನಂಬರ್ನ ಮೂಲಕ ಎಲ್ಲದನ್ನು ನಾವು ಹೇಳ್ತೀವಿ. ಈಗ ನನ್ನ ತೂಕ ಎಷ್ಟು ಅಂತ ಅಂದ್ರೆ ನಾನು ಎಷ್ಟೋ ಒಂದು 50 kg 60 kg ಈ ತರ ಒಂದು ನಂಬರ್ ಅನ್ನ ನಾವು ಬಳಸ್ತೀವಿ. ಎಲ್ಲದಕ್ಕೂ ಕೂಡ ನಾವು ನಂಬರ್ಸ್ ಅನ್ನ ಬಳಸೋದು ಪದ್ಧತಿ ಅಲ್ವಾ? ಇದಕ್ಕೂ ಕೂಡ ಆಮ್ಲೀಯತೆಯನ್ನ ಪ್ರತ್ಯಾಮ್ಲೀಯತೆಯನ್ನ ನಾವು ಹೇಳೋದಿಕ್ಕೆ ಒಂದು ನಂಬರ್ನ ಅವಶ್ಯಕತೆ ಇದೆ. ಅದಕ್ಕೆ ಒಂದು ಸ್ಕೇಲ್ ಅನ್ನ ಬಳಸ್ತೀವಿ. ಆ ಸ್ಕೇಲ್ ಸ್ಟಾರ್ಟ್ ಆಗೋದು 0 ಇಂದ ಶುರುವಾಗಿ ಅದೇನಾಗತ್ತೆ 14ರ ತನಕ ಅದರ ನಂಬರ್ಗಳು ಹೀಗೆ ಹರಡ್ಕೊಂಡಿರತ್ತೆ. ಆ ಒಂದು ಸ್ಕೇಲ್ ಅನ್ನ ನಾವೇನಂತ ಕರಿತೀವಿ? pH ಮಾಪಕ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದನ್ನ pH ಮಾಪಕ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಏನು ಇದು pH ಮಾಪಕ ಅಂದ್ರೆ? ಇದು ದ್ರಾವಣದ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯನ್ನ ಅಳೆಯುವಂತಹ ಒಂದು ಸಾಧನ ಅಂತ ನಾವು ಹೆಸರಿಸಬಹುದು. ಹೇಗೆ ಅದು ಅಳಿಯತ್ತೆ ಅಂತ ಅಂದ್ರೆ, ನಾವು ತಗೊಂಡಿರುವಂತಹ ಆಮ್ಲ ಅಥವಾ ಪ್ರತ್ಯಾಮ್ಲದಲ್ಲಿ ಹೈಡ್ರೋಜನ್ನಿನ ಅಯಾನುಗಳು ಮತ್ತೆ OH ಮೈನಸ್ ಅಯಾನುಗಳು ಇರತ್ತೆ ಅಲ್ವಾ ಮಕ್ಳೇ? ಇದೇನ್ ಮಾಡತ್ತೆ pH ಮಾಪಕ? ಹೈಡ್ರೋಜನ್ನಿನ ಅಯಾನುಗಳು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ನೋಡಿ ಆ ಒಂದು ಆಮ್ಲದ ಆಮ್ಲೀಯತೆ ಎಷ್ಟು ಅಂತ ಹೇಳುತ್ತೆ, ಅಥವಾ ಪ್ರತ್ಯಾಮ್ಲದ ಪ್ರತ್ಯಾಮ್ಲೀಯತೆ ಎಷ್ಟು ಅನ್ನೋದನ್ನ ನಾವು ನೋಡ್ತಾ ಹೋಗಬಹುದು. ಅದಕ್ಕೆ ಇಲ್ಲಿ ಏನು ಈ ಸ್ಕೇಲ್ ಹೇಗೆ ಇರುತ್ತೆ ಅಂದ್ರೆ 0ದಿಂದ 14ರ ತನಕ ಇರುತ್ತೆ. ಇದು 0 ಅಂತ ಅಂದ್ರೆ ಏನು? 0ದಿಂದ ಅದು ಇದೆ ಅಂದ್ರೆ ಅರ್ಥ 0 ಇದೆ ಅಂದ್ರೆ ಅರ್ಥ ಅದು ತುಂಬಾ ಆಮ್ಲೀಯ ಗುಣವನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದೇ 14 ತೋರಿಸ್ತಾ ಇದೆ, pH ಮಾಪಕದಲ್ಲಿ 14 ತೋರಿಸ್ತಾ ಇದೆ ಅಂತ ಅಂದ್ರೆ ಅದು ತುಂಬಾನೇ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗೆ? ಇದು ಹೇಗ್ ಗೊತ್ತಾಗತ್ತೆ ಅಂತ ಅಂದ್ರೆ, ನಾವು ಥರ್ಮೋಮೀಟರ್ ಅನ್ನ ನೋಡಿದೀವಿ ಅಲ್ವಾ? ಅಲ್ಲಿ ಟೆಂಪರೇಚರ್ ಹೀಗೆ ಮೇಲೆ ಕೆಳಗೆ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಎಷ್ಟು ತಾಪಮಾನ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಒಂದೊಂದು ಆಮ್ಲ ಅಥವಾ ಪ್ರತ್ಯಾಮ್ಲಕ್ಕೆ ಆ pH ಮಾಪಕ ಒಂದೊಂದು ಪ್ರಮಾಣವನ್ನ ಸೂಚಿಸ್ತಾ ಹೋಗತ್ತೆ. ಆ ಮೂಲಕ ನಾವೇನ್ ಮಾಡ್ತೀವಿ? ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಾನೇನ್ ಹೇಳ್ದೆ? ಹೈಡ್ರೋಜನ್ ಅಯಾನು ಮತ್ತೆ OH ಮೈನಸ್ ಅಯಾನುಗಳ ಪ್ರಮಾಣ ಅಥವಾ ಸಾಂದ್ರತೆ ಅಂತ ಕರಿತೀವಿ. ಅದನ್ನ ನೋಡಿ ನಾವು pH ನಲ್ಲಿ ಎಷ್ಟು ಆಮ್ಲೀಯತೆ ಇದೆ ಮತ್ತೆ ಎಷ್ಟು ಪ್ರತ್ಯಾಮ್ಲೀಯತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇದಕ್ಕೂ ಒಂದು ತಟಸ್ಥ ಬೆಲೆ ಅಂತ ಇರ್ಬೇಕು ಅಲ್ವಾ? ಎಲ್ಲಿಂದ ಎಲ್ಲಿವರೆಗಿನ ನಂಬರ್ ಅನ್ನ ನಾವು ಆಮ್ಲೀಯತೆಗೆ ಕೊಡ್ಬೇಕು, ಹಾಗೆ ಎಲ್ಲಿಂದ ಎಲ್ಲಿವರೆಗಿನ ಬೆಲೆಯನ್ನ ಪ್ರತ್ಯಾಮ್ಲಕ್ಕೆ ಕೊಡ್ಬೇಕು ಅಂತ ಅಂದ್ರೆ ಆ ಒಂದು ಸ್ಕೇಲ್ ನಲ್ಲಿ ಮಧ್ಯದ ಬೆಲೆ 7 ಅಲ್ವಾ? 0 ಇಂದ ಶುರು ಮಾಡಿದ್ರೆ 14ಕ್ಕೆ ಸರಿಯಾಗಿ ಮಧ್ಯ ಇರುವಂತಹ ಬೆಲೆ 7. ಹಾಗಾಗಿ 7ನ್ನ ನಾವು ತಟಸ್ಥ ಅಂತ ಕರಿತೀವಿ. ತಟಸ್ಥ ಬೆಲೆ ಅದು, ಆಯ್ತಾ? ಸೊ 7ಕ್ಕಿಂತ ಕಡಿಮೆ ಇದ್ರೆ 7ಕ್ಕಿಂತ ಕಡಿಮೆ 0ದವರೆಗೆ ಎಷ್ಟೇ ಬೆಲೆ ಇದ್ರು ನಾವು ಅದನ್ನೆಲ್ಲ ಆಮ್ಲ ಅಂತ ಕರಿತೀವಿ. ಅದೇ 7ಕ್ಕಿಂತ ಜಾಸ್ತಿ 14ರವರೆಗೆ ಇರುವಂತಹ ಬೆಲೆಗಳನ್ನೆಲ್ಲ ನಾವು ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರು ಆಮ್ಲದ ಬೆಲೆ ಈಗ 5 ಬಂತು, 5 pH ಮಾಪಕದಲ್ಲಿ 5 ಅಂತ ಗೊತ್ತಾಯ್ತು, ನಾವು ಅದನ್ನ ಆಮ್ಲ ಅಂತ ಕರಿಬಹುದು. ಅದೇ ಯಾವ್ದಾದ್ರು ಒಂದು ದ್ರಾವಣವನ್ನ pH ಮಾಪಕದಲ್ಲಿ ಪರೀಕ್ಷೆ ಮಾಡಿದಾಗ ಅದರ ಬೆಲೆ 8 ಅಥವಾ 9 10 ಹೀಗೆ ಬಂದಾಗ ನಾವು ಅದನ್ನ ಏನಂತ ಕರಿತೀವಿ? ಪ್ರತ್ಯಾಮ್ಲ ಅಂತ ಕರಿತೀವಿ. ಪರೀಕ್ಷೆ ಮಾಡಿ 0 ಇಂದ 7 ಆಮ್ಲ, 0ದಿಂದ 7ನ್ನ ನಾವು ಆಮ್ಲಕ್ಕೆ ಕೊಟ್ರೆ
7ರಿಂದ 14 ಏನಾಗತ್ತೆ, ಪ್ರತ್ಯಾಮ್ಲ. ಈ ರೀತಿಯಾಗಿ ಬೆಲೆಗಳು ಈ ಸ್ಕೇಲ್ನ ಮಧ್ಯದಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ನಾವು ನಿರ್ಧಾರ ಮಾಡಬಹುದು. 7 ನಾವು ತಟಸ್ಥ ಬೆಲೆ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಸೊ ನಾವಿಲ್ಲಿ ಒಂದು ಸಾರ್ವತ್ರಿಕ ಸೂಚಕವನ್ನ ಬಳಸಿ pH ಮೌಲ್ಯವನ್ನ ನಾವು ಸಾಮಾನ್ಯವಾಗಿ ಅಳಿತೀವಿ. ಹೇಗಿರುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಇಲ್ಲಿ ಕೆಳಗಡೆ ಈ ಒಂದು ಮೂಲೆಯಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ಇದೇನಿದೆಯಲ್ಲ, ಇದು ಸಾರ್ವತ್ರಿಕ ಸೂಚಕ. ಈ ಕಾಗದವನ್ನ ಬಳಸಿ ನಾವು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಏನು ಅದರ ಎಷ್ಟು ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆ ಇದೆ ಅನ್ನೋದನ್ನ ನಾವು ಅಳಿತೀವಿ ಈ ಒಂದು ಪೇಪರ್ನ ಬಳಸಿ. ಅದರ ಸ್ಕೇಲ್ ಅನ್ನ ಈ ರೀತಿಯಾಗಿ ನಾವು ನೋಡಬಹುದು. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ ಚಿತ್ರದಲ್ಲಿ? ಇಲ್ಲಿ ಈ ಕಡೆ ಅಂದ್ರೆ ಎಡ ಭಾಗದಲ್ಲಿ ನಮ್ಗೆ 0 ಕಾಣಿಸ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ 7 ಹಾಕಿದ್ದಾರೆ. ಹಾಗೆ ಬಲಭಾಗದಲ್ಲಿ 14 ಕಾಣಿಸ್ತಾ ಇದೆ. 7ರಿಂದ 14ರ ಮಧ್ಯದಲ್ಲಿ ಯಾವುದೇ ಬೆಲೆ ಬಂದ್ರು ಅದನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಅದೇ ಇಲ್ಲಿ ಬಂದ್ರೆ ಅಂದ್ರೆ ಎಡಭಾಗಕ್ಕೆ ಬಂದ್ರೆ 7ರಿಂದ 0 ಒಳಗಡೆಗೆ ಯಾವುದೇ ಬೆಲೆ ಬಂದ್ರು ಅದನ್ನ ನಾವು ಆಮ್ಲ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ದ್ರಾವಣಗಳ pH ಅನ್ನ ಕೊಟ್ಟು ಅದು ಯಾವ ರೀತಿಯಾಗಿ ಅದರ ಬೆಲೆಯನ್ನ ತೋರಿಸಬಹುದು ಅಂತ ಇಲ್ಲಿ ಕಾಣಬಹುದು ನಾವು ಚಿತ್ರದಲ್ಲಿ. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ಜಠರದ ಜ್ಯೂಸ್, ಇದು ದ್ರವ್ಯ, ಜಠರದಲ್ಲಿರುವಂತಹ ರಸ. ನಮ್ಮ ಹೊಟ್ಟೆ ಒಳಗಡೆಗೆ ನಾವು ತಿಂದಂತಹ ಪದಾರ್ಥ ಜೀರ್ಣ ಆಗ್ಬೇಕಲ್ವಾ, ಅದಕ್ಕೂ ಆಮ್ಲ. ನಾವು ಮೊದಲನೇ ಪಾಠದಲ್ಲಿ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಯಾರಿಗಾದ್ರು ತುಂಬಾ ತಿಂದ ನಂತರ ಆಮ್ಲೀಯತೆ ಹೆಚ್ಚಾದ್ರೆ ನೀವೇನ್ ಪರಿಹಾರ ಹೇಳ್ತೀರಾ ಅಂತ. ಯಾಕೆ ಆಮ್ಲೀಯತೆನೆ ಜಾಸ್ತಿ ಆಯ್ತು ಅಂದ್ರೆ, ನಮ್ಮ ಹೊಟ್ಟೆ ಒಳಗಡೆ ಇರೋದು ಕೂಡ ಒಂದು ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಇರತ್ತೆ. ಅದನ್ನೇ ಜಠರ ರಸ ಅಂತ ಕರೆಯೋದು. ಅದರ pH ಎಷ್ಟಿರತ್ತೆ ನೋಡಿ ಮಕ್ಳೇ, 1.5ರಿಂದ 2ರವರೆಗೆ ಇರುತ್ತೆ. ಹಾಗಾಗಿ ಈ ಒಂದು ಸ್ಕೇಲ್ ನಲ್ಲಿ ಇಲ್ಲಿ ಅದು ತೋರಿಸ್ತಾ ಇರೋದು ಈ ರೀಜನ್ ನಲ್ಲಿ 1.5ರಿಂದ 2ರವರೆಗೆ ಅಂದ್ರೆ ಸಾಮಾನ್ಯ ಇಲ್ಲಿ ಬರುತ್ತೆ ಬೆಲೆ. ಅದೇ ತರ ನಿಂಬೆ ರಸದ ಮೌಲ್ಯ pH ಮೌಲ್ಯ ಎಷ್ಟಿರತ್ತೆ, 2.2. ಕಿತ್ತಳೆ ಹಣ್ಣಿನ pH ಮೌಲ್ಯ 4.1. ಇದೆಲ್ಲದೂ ಆಮ್ಲಗಳಾಗಿರೋದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ, 7 ಮತ್ತೆ 0ಯ ಮಧ್ಯದಲ್ಲಿ ಈ ರೀತಿಯಾಗಿ ತೋರಿಸ್ತೀವಿ. ಸಲೈವ ಅಂದ್ರೆ ನಮ್ಮ ಬಾಯಲ್ಲಿರುವಂತಹ ಎಂಜಲು, ಅದರ pH 5.3 ಇರುತ್ತೆ. ನಮ್ಮ ಶರೀರದಲ್ಲಿರುವಂತಹ ರಕ್ತದ pH 7.4. ನಾವು ತಟಸ್ಥ ಅಂತ ಒಂದು ಶಬ್ದವನ್ನ ಈಗ ಅಭ್ಯಾಸ ಮಾಡಿದ್ವಿ ಅಲ್ವಾ. ಸಾಮಾನ್ಯವಾಗಿ ನಾವು ನೀರು ಏನಿರತ್ತಲ್ಲ ಅದರ ಒಂದು pH 7 ಇರತ್ತೆ ಸಾಮಾನ್ಯವಾಗಿ. ಎಲ್ಲಾದ್ರೂ ಒಂದು ಚೂರು ಪಾಯಿಂಟ್ ಆಚೆ ಈಚೆ ಆಗ್ಬಹುದು ಅಷ್ಟೇನೆ, ಬಿಟ್ರೆ 7ರ ತುಂಬಾ ಸಮೀಪದಲ್ಲಿ ಇರತ್ತೆ. 7.01, 7.2 ಈ ತರ ಕೆಲವೊಂದು ಬಾರಿ ಈ ತರ ಬೆಲೆ ವ್ಯತ್ಯಾಸ ಆಗಬಹುದು. ಬಿಟ್ರೆ ಸಾಮಾನ್ಯವಾಗಿ ನೀರಿನ ಬೆಲೆ 7 ಇರತ್ತೆ pH ಬೆಲೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ನೀರನ್ನ ಅಂದ್ರೆ ತಟಸ್ಥ ದ್ರಾವಣ ಅಂತ ಕರಿತೀವಿ. ಅರ್ಥ ಆಯ್ತಾ? ನೀರನ್ನ ತಟಸ್ಥ ದ್ರಾವಣ. ಹಾಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಇದರ ಬೆಲೆ 10. ಅದಕ್ಕೆ ಇದು ಒಂದು ಪ್ರತ್ಯಾಮ್ಲ ಆಗಿರತ್ತೆ. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅನ್ನ ನಾವು ಆಗಿಂದ ನೋಡ್ತಾ ಇದೀವಿ ಅಲ್ವಾ. ಅದರ pH ಮೌಲ್ಯ ಎಷ್ಟಿರತ್ತೆ, 14. ತುಂಬಾನೇ ಪ್ರತ್ಯಾಮ್ಲೀಯ ಅಂತ ಹೇಳ್ಬಹುದು ಇದನ್ನ. ನಾವು ಹೇಗೆ ತುಂಬಾ ಪ್ರತ್ಯಾಮ್ಲೀಯ ಅಥವಾ ತುಂಬಾ ಆಮ್ಲೀಯ ಅಂತ ಹೇಗೆ ಹೇಳ್ಬಹುದು, ಯಾಕೆ ಹೇಳ್ತೀವಿ ಅಂತ pH ಸ್ಕೇಲ್ ಅಲ್ಲಿ ನಾವೀಗ ನೋಡಿದ್ದಾಯ್ತು. ಆದ್ರೆ ಅದು ಹೇಗೆ ಉಂಟಾಗತ್ತೆ, 0 ಬರುತ್ತೆ ಕೆಲವೊಂದಕ್ಕೆ 14 ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ, ಈ ಒಂದು ಬೆಲೆ ಹೇಗ್ ಸಿಗತ್ತೆ ಅಂತ ನೋಡಿದ್ರೆ
ನಾನು ಆಗ್ಲೇ ಹೇಳ್ದೆ ಅಲ್ವಾ, ಹಿಂದಿನ ಕ್ಲಾಸಲ್ಲೂ ಹೇಳಿದ್ದೀನಿ, ಇವತ್ತು ಕೂಡ ನಾನು ಅದನ್ನ ಮಾತಾಡುವಾಗ ಹೇಳಿದ್ದೀನಿ. ಏನು? ಆಮ್ಲಗಳು H+ ಅಯಾನನ್ನ ಬಿಟ್ಟುಕೊಡತ್ತೆ, ಪ್ರತ್ಯಾಮ್ಲ OH- ಅಯಾನನ್ನ ಬಿಟ್ಟುಕೊಡತ್ತೆ ಅಂತ. ಅದೇ ನಾವು ಒಂದು ದ್ರಾವಣವನ್ನ ತಗೊಂಡಾಗ ಅದರಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ H+ ಅಯಾನುಗಳು ಇದ್ರೆ ಅದನ್ನ ನಾವು ಅಂದ್ರೆ H+ ಅಯಾನುಗಳನ್ನ ಬಿಟ್ಟುಕೊಡುವಂತಹ ಬಲ ಜಾಸ್ತಿ ಇರತ್ತೆ ಅಲ್ವಾ, ಹಾಗಾಗಿ ಅದನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಸುಲಭವಾಗಿ ಬಿಟ್ಟುಕೊಡ್ಬಿಡತ್ತೆ ಅದು H+ ಅನ್ನ, ಅದಕ್ಕೆ ಅದನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಯಾವುದು ಸುಲಭವಾಗಿ H+ ಅಯಾನನ್ನ ಬಿಟ್ಟು ಕೊಡೋದಿಲ್ವೋ ಅದನ್ನ ದುರ್ಬಲ ಆಮ್ಲ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಬಿಟ್ಕೊಡತ್ತೆ ಅದು. ಸ್ವಲ್ಪ ಟೈಮ್ ಆದ್ಮೇಲೆ ಬಿಟ್ಕೊಡ್ತೀನಿ, ಆರಾಮಾಗಿ ಬಿಟ್ಕೊಡ್ತೀನಿ ಅಂತ ಸ್ವಲ್ಪ ಟೈಮ್ ಆದ್ಮೇಲೆ ಅದು ಬಿಟ್ಕೊಡತ್ತೆ. ಅಂತಹ ಆಮ್ಲಗಳನ್ನ ನಾವೇನಂತೀವಿ? ದುರ್ಬಲ ಆಮ್ಲಗಳು ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರಬಹುದು, ಈ HCl ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆಯಲ್ಲ, ಇದು ತುಂಬಾ ಸುಲಭವಾಗಿ H+ ಅನ್ನ ಬಿಟ್ಟು ಕೊಡ್ಬಿಡತ್ತೆ. ಗೊತ್ತಾಯ್ತಾ? ಅದೇ ಇಲ್ಲಿ CH3COOH ಅಂತ ಇದೆಯಲ್ಲ, ಇದನ್ನ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಇದು ಸ್ವಲ್ಪ ನಿಧಾನಕ್ಕೆ H+ ಅನ್ನ ಬಿಟ್ಕೊಡತ್ತೆ, ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಲೇಜಿ ಅಲ್ವಂತರ, ಅದಕ್ಕೆ ನಿಧಾನಕ್ಕೆ ಬಿಟ್ಕೊಡ್ತೀನಿ ಅಂತ ಆಮೇಲೆ ಸ್ವಲ್ಪ ಕಷ್ಟಪಟ್ಟು ಬಿಡಿಸ್ಬೇಕು ಅದನ್ನ. ಆ ರೀತಿಯಾಗಿ ಬಿಟ್ಕೊಡೋದ್ರಿಂದ ಇದನ್ನ ದುರ್ಬಲ ಆಮ್ಲ, ಅದು ಬಿಟ್ಟು ಕೊಡತ್ತೆ, ಕಷ್ಟ ಆದ್ರೂ ಸ್ವಲ್ಪ ಬಿಟ್ಟು ಕೊಡತ್ತೆ, ಅದಕ್ಕೆ ಅದನ್ನ ದುರ್ಬಲ ಆಮ್ಲ ಅಂತ ಕರಿತೀವಿ. HCl ಅನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಹಾಗೆ ಹಲವಾರು ಪ್ರಬಲ ಆಮ್ಲಗಳು ಇದೆ, ದುರ್ಬಲ ಆಮ್ಲಗಳು ಇದೆ. ಅದೇ ರೀತಿ OH- ಬಂದ್ರೆ ಕೆಲವೊಂದು ಪ್ರತ್ಯಾಮ್ಲಗಳು ಸುಲಭವಾಗಿ OH- ಅನ್ನ ಬಿಟ್ಟು ಕೊಡತ್ತೆ, ಕೆಲವೊಂದಿಷ್ಟು ಸ್ವಲ್ಪ ಕಷ್ಟಪಟ್ಟು OH- ಅನ್ನ ಬಿಡಿಸ್ಕೋಬೇಕು. ಅಂತಹದ್ದನ್ನ ನಾವೇನಂತ ಕರಿತೀವಿ? ಪ್ರಬಲ ಪ್ರತ್ಯಾಮ್ಲ ಮತ್ತೆ ದುರ್ಬಲ ಪ್ರತ್ಯಾಮ್ಲ ಅಂತ ನಾವು ಹೇಳ್ಬಹುದು. ಸುಲಭವಾಗಿ ಬಿಟ್ಟು ಕೊಟ್ರೆ ಪ್ರಬಲ, ಬಿಟ್ಟು ಕೊಡದೆ ಹೋದ್ರೆ ದುರ್ಬಲ ಪ್ರತ್ಯಾಮ್ಲ ಅಂತ ಕರಿತೀವಿ. ನಾವಿವಾಗ ಆಮ್ಲಗಳು ಪ್ರತ್ಯಾಮ್ಲಗಳನ್ನೆಲ್ಲ ಸಾಕಷ್ಟು ನೋಡಿದ್ವಿ. ಹಾಗಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ಇದನ್ನ ನಾವು ಅಂದ್ರೆ ಅರ್ಥ ಮಾಡ್ಕೊಳ್ಬಹುದು? ದೈನಂದಿನ ಜೀವನದಲ್ಲಿರುವಂತಹ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಯಾವುದು, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಮೊದಲನೇದಾಗಿ ಸಸ್ಯ ಮತ್ತೆ ಪ್ರಾಣಿಗಳಲ್ಲಿ pH ಎಷ್ಟಿರತ್ತೆ ಅಂತ ನೋಡೋದಾದ್ರೆ, ನಾನೀಗಷ್ಟೇ ಹೇಳ್ದೆ ನೀರಿನ pH 7. ಹೌದಾ? ನಾವ್ ಅದಕ್ಕೆ ನೀರನ್ನು ಕುಡಿದ್ರೆ ನಮ್ಗೆ ಏನು ಆಗಲ್ಲ, ನಾವು ಆರಾಮಾಗೇ ಇರ್ತೀವಿ. ಹೌದಾ? ನಾವು ಪ್ರತಿನಿತ್ಯ ಎಷ್ಟೊಂದು ನೀರನ್ನ ಕುಡಿತಾ ಇರ್ತೀವಿ, ಆದ್ರೂ ನಮ್ಗೆ ಏನು ಆಗೋದಿಲ್ಲ ಅಲ್ವಾ ಮಕ್ಳೇ? ಯಾಕೆ ಅಂದ್ರೆ ಅದು ತಟಸ್ಥ ದ್ರಾವಣ, ಅದು ಈ ಕಡೆ ಆಮ್ಲನೂ ಅಲ್ಲ, ಈ ಕಡೆ ಪ್ರತ್ಯಾಮ್ಲನೂ ಅಲ್ಲ ತುಂಬಾ. ಹಾಗಾಗಿ ಅದು ಯಾವುದೇ ರೀತಿ ದುಷ್ಪರಿಣಾಮವನ್ನ ನಮ್ಗೆ ಉಂಟು ಮಾಡಲ್ಲ. ಆಮೇಲೆ ನಮ್ಮ ಶರೀರದಲ್ಲಿ ಏನಿರತ್ತೆ, ನಮ್ಮ ದೇಹ ಅಂದ್ರೆ ನಾವು ಕೂಡ ಒಂದು ಪ್ರಾಣಿನೇ ಅಲ್ವಾ, ಮನುಷ್ಯನೂ ಒಂದು ಪ್ರಾಣಿನೇ. ಸಾಮಾನ್ಯವಾಗಿ ಪ್ರಾಣಿಗಳು ಅಂತ ತಗೊಂಡ್ರೆ ನಮ್ಮ ಪ್ರಾಣಿಗಳ ದೇಹದಲ್ಲಿ pH ನ ಬೆಲೆ 7ರಿಂದ 7.8 ತನಕ ಇರತ್ತೆ, ಆ ವ್ಯಾಪ್ತಿಯಲ್ಲಿ ಇರತ್ತೆ ನಮ್ಮ ದೇಹದಲ್ಲಿ pH. ಅದೇ ಅದಕ್ಕಿಂತ ತುಂಬಾ ಜಾಸ್ತಿ ಅಥವಾ ತುಂಬಾ ಕಡಿಮೆ ಆದಾಗ ನಮಗೆ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದೇ ಮಳೆ ನೀರನ್ನ ನೋಡೋದಾದ್ರೆ, ಮಳೆ ನೀರಿನ pH 5.6ಕ್ಕಿಂತ ಕಡಿಮೆ ಇದ್ರೆ, ನೀವಿಲ್ಲಿ ನೋಡಿ 7ಕ್ಕಿಂತ ಕಡಿಮೆ ಇದೆ, ಹೌದಾ? ಇದು 5.6 ಅಂದ್ರೆ ಆಮ್ಲ ಆಯ್ತು ಅಲ್ವಾ ಮಕ್ಳೇ? ಇದು 5.6ಕ್ಕಿಂತ ಮತ್ತೂ ಕಡಿಮೆ ಆದ್ರೆ ಅಂತಹ ಅದೇನಾಗತ್ತೆ, ಆಗ ಆಮ್ಲೀಯತೆ ಇನ್ನು ಜಾಸ್ತಿ ಆಯ್ತು ಅಂತ ಅರ್ಥ. ಯಾಕೆ? 0ದಿಂದ 7 ಆಮ್ಲೀಯತೆಯ ಪ್ರಮಾಣ, ಹೌದಾ? ಸೊ ನಾವು 0ಗೆ ಹತ್ರ ಆಗ್ತಾ ಇದೀವಿ ಅಂದ್ರೆ ಅರ್ಥ ಏನು? ಆಮ್ಲೀಯತೆ ಜಾಸ್ತಿ ಆಗ್ತಾ ಇದೆ ಅಂತ. ಇಲ್ಲಿ 5.6ಕ್ಕಿಂತ ಮತ್ತು ಕಡಿಮೆ ಅಂದ್ರೆ ಆಮ್ಲೀಯತೆ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ ಮಕ್ಳೇ? ಅದಕ್ಕೆ ಏನಾಗತ್ತೆ, ಮಳೆ ಆಮ್ಲ ಮಳೆಯಾಗಿ
ಪರಿವರ್ತನೆ ಆಗತ್ತೆ. ಅಂದ್ರೆ pH 5.6ಕ್ಕಿಂತ ಕಡಿಮೆ ಇದ್ದಾಗ ನಾವು ಅದನ್ನ ಆಮ್ಲ ಮಳೆ ಅಂತ ಕರಿತೀವಿ. ಆಸಿಡ್ ರೈನ್ ಅಂತ ಹೇಳ್ತಾರೆ. ಗೊತ್ತಾಗ್ತಾ ಇದೆಯಾ? ಸೊ ಈ ತರ ಆಮ್ಲ ಮಳೆ ಆದಾಗ ಏನಾಗತ್ತೆ, ಇದು ಜೀವಿಗಳಿಗೆ ಬದುಕೋದಿಕ್ಕೆ ಸ್ವಲ್ಪ ಕಷ್ಟವಾದಂತಹ ಪರಿಸ್ಥಿತಿಯನ್ನ ಉಂಟು ಮಾಡ್ಬಿಡತ್ತೆ. ಯಾಕೆ? ಆಮ್ಲೀಯತೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? 5.6ಕ್ಕಿಂತನೂ ಕಡಿಮೆ ಇದೆ ಆಮ್ಲೀಯತೆ. ಹಾಗಾಗಿ ಜೀವಿಗಳಿಗೂ ಸ್ವಲ್ಪ ಕಷ್ಟ. ಅದರಲ್ಲೂ ಈ ಜಲಚರಗಳು ಪಾಪ ಅವಂತೂ ನೀರಿನಲ್ಲೇ ಇರತ್ತೆ. ನೀರಿನ ಆಮ್ಲೀಯತೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅವುಗಳಿಗೆ ಬದುಕೋದಿಕ್ಕೆ ಅದು ಕಷ್ಟಕರವಾದಂತಹ ಒಂದು ವಾತಾವರಣ ಆಗ್ಬಿಡತ್ತೆ. ಅಲ್ಲಿ ಜೀವಿಗಳು ಬದುಕೋದು ಸ್ವಲ್ಪ ಕಷ್ಟ ಆಗ್ಬಿಡತ್ತೆ. ಯಾವಾಗ pH 5.6ಕ್ಕಿಂತ ಕಡಿಮೆ ಇದ್ದು ಆಮ್ಲ ಮಳೆ ಉಂಟಾದಾಗ. ಅಂದ್ರೆ pH ಎಷ್ಟಿರ್ಬೇಕು ಅಂತ ಆಯ್ತು? 5.6ಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಅದು ಏನು ಸಹಜವಾದಂತಹ ಒಂದು ವಾತಾವರಣ ಆಗಿರತ್ತೆ. ಗೊತ್ತಾಗ್ತಿದ್ಯಾ? ಹಾಗೆ ಇದು ಮಳೆಗಾದ್ರೆ ಇನ್ನು ಮಣ್ಣಿಗೂ ಕೂಡ pH ಬೆಲೆ ಇರತ್ತೆ. ಬೇರೆ ಬೇರೆ ಮಣ್ಣಿನ pH ಬೆಲೆ ಬೇರೆ ರೀತಿಯಾಗಿ ಇರಬಹುದು. ಅದಕ್ಕೆ ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಮಣ್ಣನ್ನ ಸಂಗ್ರಹ ಮಾಡಿ pH ಬೆಲೆಯನ್ನ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. pH ಬೆಲೆ ಹೇಗ್ ಪರೀಕ್ಷೆ ಮಾಡೋದು? ಮಣ್ಣನ್ನ ಸಂಗ್ರಹ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಲಿಟ್ಮಸ್ ಪೇಪರ್ ಇಲ್ಲ ಸಾರ್ವತ್ರಿಕ ಸೂಚಕವನ್ನ ನಾವು ಅದರಲ್ಲಿ ಅದ್ದಿ ಆ ಪೇಪರ್ ಅಲ್ಲಿ ಬಣ್ಣ ಬದಲಾವಣೆ ಆಗತ್ತೆ, ಹೌದಾ? ಬಣ್ಣ ಬದಲಾವಣೆ ಆದ ಹಾಗೆ ಅದಕ್ಕೆ ಸಾರ್ವತ್ರಿಕ ಸೂಚಕದಲ್ಲಿ ನಾನು ಒಂದು ವಿಷಯ ಹೇಳೋದ್ ಮರ್ತೆ. ಇಲ್ಲಿ ಬೇರೆ ಬೇರೆ ಬಣ್ಣಗಳನ್ನ ನೀವು ನೋಡಬಹುದು, ಹೌದಾ? ಈ ರೀತಿಯಾಗಿ ಬಣ್ಣಗಳ ಬದಲಾವಣೆ ಆಮ್ಲೀಯತೆ ಮತ್ತೆ ಪ್ರತ್ಯಾಮ್ಲೀಯತೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ. ಅಂದ್ರೆ ಇಷ್ಟು ಲೈಟ್ ಗ್ರೀನ್ ಇದ್ರೆ ಅದಕ್ಕೊಂದು ಆಮ್ಲೀಯತೆ, ಯೆಲ್ಲೋ ಇದ್ರೆ ಒಂದರ್ಥ, ತುಂಬಾ ರೆಡ್ ಇದೆ ಅಂತ ಅಂದ್ರೆ ತುಂಬಾ ಆಮ್ಲೀಯ ಅನ್ನುವಂತಹ ಅರ್ಥ. ಈ ರೀತಿಯಾಗಿ ಬೇರೆ ಬೇರೆ ಬಣ್ಣವನ್ನ ಇಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಇಲ್ಲಿ ಸಾರ್ವತ್ರಿಕ ಸೂಚಕ ಪೇಪರ್ ಅನ್ನ ನಾವು ಬಳಸಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು pH ಎಷ್ಟಿದೆ ಅನ್ನೋದು. ನಾನು ಆಗ್ಲೇ ಮಾತಾಡುವಾಗ ಜಠರ ರಸದ ಬಗ್ಗೆ ಹೇಳ್ದೆ ಅಲ್ವಾ? ಜಠರ ರಸ ಅಂದ್ರೇನು ಕೂಡ ಅದು ಒಂದು ಆಮ್ಲ ಅಂತ. ಯಾವ ಆಮ್ಲ ಹೇಳ್ದೆ? ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ದೆ, ಹೌದಾ? ನಮ್ಮ ಹೊಟ್ಟೆ ಒಳಗಡೆ ಇರತ್ತೆ. ಅದು ನಾವು ತಿಂದ ಆಹಾರ ಜೀರ್ಣ ಆಗೋದಿಕ್ಕೆ ಸಹಾಯವನ್ನ ಮಾಡತ್ತೆ. ಆದ್ರೆ ಅಲ್ಲಿ ಆಮ್ಲೀಯತೆ ಜಾಸ್ತಿ ಆದಾಗ ಏನಾಗತ್ತೆ, ನಮಗೆ ಅಸಿಡಿಟಿ ಅನ್ನುವಂತಹ ಒಂದು ಶಬ್ದವನ್ನ ಕೇಳಿರಬಹುದು ನೀವು ಮಕ್ಕಳೇ. ಏನಾಗತ್ತೆ ಅಂದ್ರೆ ನಾವು ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರಬಹುದು. ಆಮ್ಲೀಯತೆ ಜಾಸ್ತಿ ಆಗಿ ಏನಾಗತ್ತೆ, ನಮ್ಗೆ ಹೊಟ್ಟೆ ಉರಿಯೋದಕ್ಕೆ ಶುರುವಾಗತ್ತೆ. ಅಂದ್ರೆ ಅಸಿಡಿಟಿ ಅಂತ ಅದಕ್ಕೆ ಹೇಳೋದು. ಆಸಿಡ್ನ ಪ್ರಮಾಣ, ಆಮ್ಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಆಮ್ಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಅದನ್ನ ತಟಸ್ಥ ಮಾಡಬೇಕು ಅಂದ್ರೆ ನಾವು ತಟಸ್ಥೀಕರಣ ಕ್ರಿಯೆಯನ್ನ ನಡೆಸಬೇಕು. ಹಾಗಿದ್ರೆ ಏನ್ ಮಾಡ್ಬೇಕಾಯ್ತು? ಯಾವುದಾದ್ರೂ ಪ್ರತ್ಯಾಮ್ಲ ಇರುವಂತಹ ವಸ್ತುವನ್ನ ಅಥವಾ ಆಹಾರ ಪದಾರ್ಥವನ್ನ ನಾವು ಸೇವಿಸ್ಬೇಕು. ಆಗ ಮಾತ್ರ ತಟಸ್ಥೀಕರಣ ನಡೆಯುತ್ತೆ ಅಲ್ವಾ? ತಟಸ್ಥೀಕರಣವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಆಮ್ಲೀಯತೆ ಜಾಸ್ತಿ ಆದ ತಕ್ಷಣ ನಾವು ಪ್ರತ್ಯಾಮ್ಲ ಇರುವಂತಹ ಪದಾರ್ಥವನ್ನ ಸೇರಿಸಿದ್ರೆ ಅಲ್ಲಿ ತಟಸ್ಥೀಕರಣ ಆಗಿ ನಮಗೆ ಆ ಹೊಟ್ಟೆ ಉರಿ ಅಥವಾ ಅಸಿಡಿಟಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗತ್ತೆ. ಇಂತಹ ಪದಾರ್ಥಗಳನ್ನ, ಆಮ್ಲವನ್ನ ಕಡಿಮೆ ಮಾಡೋದಕ್ಕೆ ಬಳಸುವಂತಹ ಪದಾರ್ಥಗಳನ್ನ ನಾವೇನಂತ ಕರಿತೀವಿ? ಇಲ್ಲಿ ನೀವು ನೋಡಬಹುದು, ಆಮ್ಲ ಶಾಮಕ ಅಂತ ಕರಿತೀವಿ. ಅಗ್ನಿಶಾಮಕ ಅಂತ ಕೇಳಿದಿರ ಅಲ್ವಾ? ಅಗ್ನಿಯನ್ನ ಆರಿಸೋದಿಕ್ಕೆ, ಬೆಂಕಿಯನ್ನ ಆರಿಸೋದಿಕ್ಕೆ ಅಗ್ನಿಶಾಮಕ ಅಂತ ಹೇಳ್ತಾರೆ. ಇದು ಆಮ್ಲವನ್ನ ಆರಿಸೋದಿಕ್ಕೆ, ಉರಿಯನ್ನ ಆರಿಸೋದಿಕ್ಕೆ ಬಳಸುವಂತಹ ಒಂದು ವಸ್ತು ಆಗಿರೋದ್ರಿಂದ, ಆಹಾರ ಪದಾರ್ಥ ಆಗಿರೋದ್ರಿಂದ ಆಮ್ಲ ಶಾಮಕವನ್ನ ನಾವು ಬಳಸ್ತೀವಿ, ಆಮ್ಲ ಶಾಮಕ ಅಂತ ಕರಿತೀವಿ. ಅದಕ್ಕೊಂದು ಉದಾಹರಣೆ ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆಗ್ಲೇ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ನೋಡಿದ್ವಿ ಅಲ್ವಾ? ಈ ಒಂದು ಸ್ಕೇಲ್ ಅಲ್ಲಿ ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಮಿಲ್ಕ್ ಆಫ್ ಮೆಗ್ನೀಷಿಯಾ. ಇಲ್ಲಿ ನೋಡಿ, ಅದರ pH 10 ಅಂದ್ರೆ ಪ್ರತ್ಯಾಮ್ಲ ಆಯ್ತು ಅಲ್ವಾ? ಅದಕ್ಕೆ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಈ ಆಮ್ಲೀಯತೆಯನ್ನ ನಾಶ ಮಾಡೋದಿಕ್ಕೆ ನಾವು ಸೇವಿಸಬಹುದು. ಇನ್ನು ನಮ್ಮ ಬಾಯಲ್ಲೂ ಕೂಡ
ಒಂದು ಆ ಸಲೈವಾ ಅಂತ ನೋಡಿದ್ವಿ ಆಗ್ಲೇ, ಹೌದಾ? ಬಾಯಲ್ಲೂ pH ನ ಪ್ರಮಾಣವನ್ನ, ಆಮ್ಲದ ಪ್ರಮಾಣವನ್ನ ನಾವು ನೋಡಬಹುದು. ಅಲ್ಲಿ ಏನಾಗತ್ತೆ, ಬಾಯಿಯ pH 5.5ಕ್ಕಿಂತ ಕಡಿಮೆ ಆದಾಗ, ನಾವು ಸುಮಾರು ಜನರ ಬಾಯಿ ಹಲ್ಲು ಹಾಳಾಗಿ ಡೆಂಟಿಸ್ಟ್ ಹತ್ರ ಹೋಗಿ ಹಲ್ಲಿಗೆ ಕ್ಯಾಪ್ ಹಾಕ್ಸೋದು, ಹಲ್ಲು ರೂಟ್ ಕೆನಾಲ್ ಮಾಡಿಸೋದು, ಈ ರೀತಿ ಬೇರೆ ಬೇರೆ ಪ್ರಯೋಗಗಳನ್ನ ನಾವು ನಮ್ಮ ಹಲ್ಲು ಮೇಲೆ ಮಾಡ್ತಾನೆ ಇರ್ತೀವಿ ಅಲ್ವಾ? ಅದು ಯಾಕಾಗತ್ತೆ? ಹಲ್ಲು ಕೊಳೆಯೋದು ಯಾಕೆ? ಹಲ್ಲು ಹುಳುಕಾಗೋದು ಯಾಕೆ? ಹಲ್ಲು ನೋವು ಬರೋದು ಯಾಕೆ ಅಂತ ಅಂದ್ರೆ, ಅಲ್ಲಿ ಏನಾಗತ್ತೆ, ಬಾಯಿಯಲ್ಲಿರುವಂತಹ pH 5.5ಕ್ಕಿಂತ ಕಡಿಮೆ ಆಗಿ ಹೋಗ್ಬಿಡತ್ತೆ. ಹಾಗಾದಾಗ ಏನಾಗತ್ತೆ ಅಂತಂದ್ರೆ, ನಮ್ಮ ಬಾಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಎಪಟೈಟ್ ಅನ್ನುವಂತಹ ಒಂದು ಪದಾರ್ಥ, ಒಂದು ವಸ್ತು ಇರತ್ತೆ. ಅದು ನಮ್ಮ ಹಲ್ಲುಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ. ಯಾವ್ದ್ರಿಂದ? ಬ್ಯಾಕ್ಟೀರಿಯಾಸಿಂದ, ಹುಳಗಳಿಂದ ಹಲ್ಲನ್ನ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ. ಆದ್ರೆ ಈ 5.5ಕ್ಕಿಂತ pH ನ ಬೆಲೆ ಕಡಿಮೆ ಆದಾಗ ಏನ್ ಮಾಡತ್ತೆ, ಈ ಒಂದು ವಸ್ತು ಕರಗಿ ಹೋಗ್ಬಿಡತ್ತೆ. ಅಂದ್ರೆ ಕಡಿಮೆ ಆಗತ್ತೆ. ಅದರ ಒಂದು ಏನು ಗುಣ ಏನಿರತ್ತಲ್ಲ, ಅದು ಕಡಿಮೆ ಆಗ್ತಾ ನಮ್ಮ ಹಲ್ಲು ಸವೆತಕ್ಕೆ ಒಳಗಾಗತ್ತೆ. ಗೊತ್ತಾಯ್ತಾ? ಏನಾಗತ್ತೆ, ನಮ್ಮ ಹಲ್ಲು ಯಾಕೆ ಹಾಳಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆಯಾ? ಇದನ್ನ ನಾವೇನಂತ ಕರಿತೀವಿ? ದಂತ ಕವಚ, ಎನಾಮಲ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದು ತುಂಬಾನೇ ಗಟ್ಟಿಯಾದಂತಹ ಒಂದು ವಸ್ತು ಆಗಿರತ್ತೆ. ನಮ್ಗೆ ಹಲ್ಲು ನೋಡಿದ್ರೇನೆ ನಮಗ್ ಗೊತ್ತಾಗತ್ತೆ ಅಲ್ವಾ, ಹಲ್ಲು ಗಟ್ಟಿಯಾಗಿರತ್ತೆ. ಹಲ್ಲು ಕೀಳುವಾಗ್ಲೂ ಅಷ್ಟೇ ತುಂಬಾ ನೋವಾಗತ್ತೆ. ಯಾಕೆ ಅಂದ್ರೆ ಅದಷ್ಟು ಗಟ್ಟಿಯಾದಂತಹ ವಸ್ತು ಮತ್ತೆ ಗಟ್ಟಿಯಾಗಿ ಅಂಟ್ಕೊಂಡು ಇರತ್ತೆ, ಹೌದಲ್ವಾ? ಗಟ್ಟಿ ಇರತ್ತೆ. ನಾವು ಅದಕ್ಕೆ ಎಂತಹ ಪದಾರ್ಥವನ್ನಾದ್ರೂ ಆರಾಮ್ಸೆ ಕಟ್ ಮಾಡಬಹುದು ಹಲ್ಲಿನಲ್ಲಿ, ಅಲ್ವಾ? ಆಹಾರ ಪದಾರ್ಥವನ್ನ, ಎಂತ ಪದಾರ್ಥ ಅಂದ್ರೆ ಆಹಾರ ಪದಾರ್ಥವನ್ನ ಸುಲಭವಾಗಿ ಕಟ್ ಮಾಡಬಹುದು, ತುಂಡು ಮಾಡಿ ನಾವು ತಿಂತೀವಿ ಅಲ್ವಾ? ಅದ್ ಯಾಕೆ ಅಂದ್ರೆ ಹಲ್ಲು ಅಷ್ಟು ಗಟ್ಟಿ ಇರೋದಕ್ಕೆ. ಆದ್ರೆ ಯಾವಾಗ pH ಕಡಿಮೆ ಆಗತ್ತೋ, ಆ ಒಂದು ಗಟ್ಟಿ ಇರುವಂತಹ ಒಂದು ನಮ್ಮ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಎಪಟೈಟ್ ಏನಾಗತ್ತೆ, ಅದು ಸವೆತಕ್ಕೆ ಒಳಗಾಗ್ಬಿಡತ್ತೆ. ಹಾಗಾಗಿ ಹಲ್ಲು ಹಾಳಾಗೋದು. ಹೇಗೆ ನಾವು ಹಲ್ಲು ಹಾಳಾಗದೆ ಇರೋ ರೀತಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡಬಹುದು ಅಂತ ಅಂದ್ರೆ, ಏನೇ ಪದಾರ್ಥವನ್ನ ತಿಂದ್ರೂ ಕೂಡ ನಾವು ತಕ್ಷಣ ಬಾಯನ್ನ ತೊಳೆಯುವಂತಹದ್ದು. ಆಗ ಏನಾಗತ್ತೆ, ಯಾವ ಅಂಶ ಬಾಯಿಯಲ್ಲಿ pH ಅನ್ನ ಕಡಿಮೆ ಮಾಡ್ತಾ ಇರತ್ತಲ್ಲ, ಅದು ನಮ್ಮ ಬಾಯಿಯಿಂದ ಹೊರಟು ಹೋಗ್ಬಿಡತ್ತೆ. ಆಗ ಸವೆತ ಆಗದೆ ಇರೋ ರೀತಿ ನಾವು ತಡಿಬಹುದು. ಅಂದ್ರೆ ಆಹಾರ ಸೇವಿಸಿದ ತಕ್ಷಣನೇ ಬಾಯನ್ನ ತೊಳೆಯೋದು, ನೀರನ್ನ ಹಾಕಿ ಸ್ವಚ್ಛವಾಗಿ ಬಾಯನ್ನ ತೊಳೆಯೋದು ಒಂದು. ಆದ್ರೆ ಇನ್ನೊಂದು, ನಾವು ಹಲ್ಲು ಉಜ್ತೀವಲ್ಲ, ಹಲ್ಲುಜ್ಜೋದು ನೀವು ಟಿವಿಯಲ್ಲೆಲ್ಲ ತುಂಬಾನೇ ಆಡ್ಸ್ ಅನ್ನ ನೋಡಿರ್ತೀರ.